ಬರ್ತಾ ಇರ್ಲಿ ಅಪ್ಪ. ಕಾರ್ಯಕ್ರಮ 8ನೇಯ ಸಾಹಿತ್ಯ ಸಮ್ಮೇಳನ ಮತ್ತು ಸಾಂಸ್ಕೃತಿಕ ಸಂಭ್ರಮ. ದಯವಿಟ್ಟು ನೀವು ಬೇಗ ಹೋಗಿ ಕೂತ್ಕೋಬೇಕು. ಒಂದು ಸಂಭ್ರಮದ ಅದ್ದೂರಿ ಸಮ್ಮೇಳನವನ್ನು ನಾವು ಇನ್ನು ಆರಂಭ ಮಾಡೋಣ.
8ನೆಯ ಸಾಹಿತ್ಯ ಸಮ್ಮೇಳನ ಮತ್ತು ಸಾಂಸ್ಕೃತಿಕ ಸಂಭ್ರಮ. ಇದೊಂದು ಅಪೂರ್ವವಾದಂತಹ ಸಮ್ಮೇಳನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇದು ಮಹಿಳಾ ವಿಶೇಷ. ಇದು ನಮ್ಮೆಲ್ಲರಿಗಾಗಿ, ನಮ್ಮೆಲ್ಲರಿಂದ ಹಾಗೂ ನಾವೇ ಮಾಡ್ತಾ ಇರುವಂತಹದ್ದು. ಇದುವರೆಗೂ ಸಹ ಇಂಥದ್ದೊಂದು ಕಾರ್ಯಕ್ರಮ ಯಾವ ಸಂಘಟನೆಗಳು ಅಥವಾ ಸಂಸ್ಥೆಗಳು ಮಾಡಿಲ್ಲ, ಅದು ಮಹಿಳಾ ಸಂಘಟನೆಗಳನ್ನು ಹೊರತುಪಡಿಸಿದಂತೆ. ಹಾಗಾಗಿ ಇಂತಹ ಒಂದು ವಿಶಿಷ್ಟತೆಗೆ ಬುನಾದಿ ಹಾಕಿದ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತು ನಿಜಕ್ಕೂ ಅಭಿನಂದನೀಯ. ಏನಂತೀರಾ? ಅಭಿನಂದನೀಯ ಅಲ್ವಾ? ಇದಕ್ಕೆ ಕಾರಣೀಭೂತರಾದಂತಹ ಅಧ್ಯಕ್ಷರಾದ KL ನಟರಾಜ್ ಅವರು ಹಾಗೂ ಪದಾಧಿಕಾರಿಗಳನ್ನು ನಾವು ಇವತ್ತು ಶ್ಲಾಘಿಸಲೇಬೇಕು. ವೇದಿಕೆಗೆ ಅತಿಥಿಗಳನ್ನು ಕರೆಯುವುದಕ್ಕೆ ಮುಂಚೆ ಒಂದು ವಿಶೇಷ ಏನಂದರೆ, ಯಾವುದೇ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ನಾವೆಲ್ಲ ಹೇಳ್ತೀವಿ ಅಲ್ವಾ? ಆದರೆ ಇಲ್ಲಿ ಈ ಮಹಿಳಾ ಸಮ್ಮೇಳನದ ಯಶಸ್ಸಿನ ಹಿಂದೆ ಕೆಲಸ ಮಾಡಿರೋರು ಸಾಲು ಸಾಲು ಪುರುಷರು. ಎಲ್ಲ ಒಂದು ಏನು ಯಶಸ್ಸನ್ನು ನಮಗೆ ಕೊಡ್ತಾ ಇದ್ದಾರೆ, ವೇದಿಕೆಯನ್ನು ಅವಕಾಶವನ್ನು ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ, ಆದರೆ ಇದರ ಹಿಂದೆ ದುಡಿದದ್ದು ಮಾತ್ರ ಪುರುಷರು. ಈಗ ದಯವಿಟ್ಟು ನಮ್ಮ ಅಧ್ಯಕ್ಷರಾದಂತಹ ನಟರಾಜ್ ಅವರು, ಉಪಾಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಅಶೋಕ್ 3 ಜನ ವೇದಿಕೆಗೆ ಬರಬೇಕು. ನೋಡಿ, ನಾವು ವೇದಿಕೆಗೆ ಬರೋದಿಲ್ಲ ಅಂತಾನೆ ಮೊದಲೇ ಹೇಳಿದರು. ನಾನು ವೇದಿಕೆಯಲ್ಲಿ ಕೂತ್ಕೊಳ್ಳಿ ಅಂತ ಕರೀತಾ ಇಲ್ಲ, ದಯವಿಟ್ಟು ಇಲ್ಲಿ ಮಧ್ಯ ನಿಂತ್ಕೊಂಡ್ರೆ ಎಲ್ರಿಗೂ ನೀವು ಕಾಣಿಸ್ತೀರಾ. ಇಂತಹದ್ದೊಂದು ಸಾಹಿತ್ಯ ಸಮ್ಮೇಳನದ ಒಂದು ನಮ್ಮ ನಟರಾಜ್ ಸರ್ಗೆ 3 ಜನ ಹೆಣ್ಮಕ್ಳು, ಹಾಗಾಗಿ ಅವ್ರದ್ದು ಹೆಂಗರಳು. ಸದಾ ಅವರು ಹೆಣ್ಮಕ್ಳ ಬಗ್ಗೆ ಗೌರವವನ್ನು ಇಟ್ಕೊಂಡಂತೆ ಯೋಚನೆ ಮಾಡೋರು. ಇಂತಹದ್ದೊಂದು ಸಣ್ಣ ಒಂದು ಆಲೋಚನೆ ಅವರಿಗೆ ಬಂದದ್ದೇ ತಡ, ಅದಕ್ಕೆ ತಕ್ಷಣವೇ ಚಾಲನೆಯನ್ನು ಕೊಟ್ಟು ರೂಪುರೇಷೆಯನ್ನು ಮಾಡೋದಕ್ಕೆ ಸಿದ್ಧ ಮಾಡಿದ್ರು. ಅದಕ್ಕೆ ಸಾಥನ್ನು ಕೊಟ್ಟಂಥವರು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಅಶೋಕ್ ಅವರು ಹಾಗೆ ಕೃಷ್ಣಮೂರ್ತಿ ಅವರು. ಇದರ ಹಿಂದೆ ಇನ್ನೂ ಇದ್ದಾರೆ. ಮೊದಲ ಕಂತಿನಲ್ಲಿ ನಾನು ಈ 3 ಜನರನ್ನು ಕರೆದಿದ್ದೇನೆ. ಈ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡೋದಕ್ಕೆ ನಟರಾಜ್ ಅವರು ಕಳೆದ 20 ಅಂದರೆ ಎಷ್ಟೋ ದಿವಸದಿಂದ, ಅದರಲ್ಲೂ 21 ದಿವಸದಿಂದ ಅಂತೂ ಹಗಲು ರಾತ್ರಿ ನಿದ್ದೆ ಬಿಟ್ಟು ತಲೆ ತುಂಬ ಅದೇ ಯೋಚನೆಯನ್ನು ಇಟ್ಕೊಂಡು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳ ಆತ್ಮೀಯ ನಟರಾಜ್ ಅಂಕಲ್, ಅಣ್ಣ, ಸರ್ ಏನೆಲ್ಲ ಹೇಳಬಹುದು. ಇದರ ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಶೋಕ್ ಅವರು ಅವರ ಓಡಾಟದಲ್ಲಿ ಸಾಥನ್ನು ಕೊಟ್ಟಿದ್ದಾರೆ. ಬ್ಯಾನರ್ ಇರಬಹುದು, ಬ್ಯಾಡ್ಜ್ ಇರಬಹುದು, ಅದು ಇದು ಎಲ್ಲವುಗಳ ಮೇಲ್ವಿಚಾರಣೆ, ಸಲಹೆ, ಸೂಚನೆಗಳನ್ನು ಸತತವಾಗಿ ಕೊಡ್ತಾ ಇರುವಂಥವರು. ಜೊತೆಗೆ ನಮ್ಮ ಉಪಾಧ್ಯಕ್ಷರಾದಂತಹ ಕೃಷ್ಣಮೂರ್ತಿಯವರು ಚಂದದ ಆಹ್ವಾನ ಪತ್ರಿಕೆ, ಪ್ರಶಸ್ತಿ ಪತ್ರ, ಸ್ಮರಣಿಕೆಗಳಿಗೆ ವಿಷಯ ಈ ಎಲ್ಲವುಗಳ ಜವಾಬ್ದಾರಿಯನ್ನು ಕೊಟ್ಟು ಹೊತ್ತು ನಿರ್ವಹಿಸಿದ್ದಾರೆ. ದಯವಿಟ್ಟು ಒಂದು ಸ್ಟ್ಯಾಂಡಿಂಗ್ ಓವೇಷನ್, ಎಲ್ಲರೂ ಎದ್ದು ನಿಂತು ಒಂದು ಚಪ್ಪಾಳೆಯನ್ನು ಕೊಡುವುದರ ಮೂಲಕ ಈ ಒಂದು ಸಮ್ಮೇಳನದ ರೂವಾರಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಈ ಸಮ್ಮೇಳನದ ಹಿಂದಿನ ರೂವಾರಿಗಳು ಎಲ್ಲರಿಗೂ ಧನ್ಯವಾದಗಳು ಸರ್. ಈಗ ವೇದಿಕೆಗೆ ವೇದಿಕೆಗೆ ಅತಿಥಿಗಳನ್ನು ಕರೆದು ನಮ್ಮ ಸಮಾರಂಭವನ್ನು ಆರಂಭ ಮಾಡುವಂತಹ ಸಮಯ. ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಅವರು ನಿಲ್ಲಿಸಿದ್ರೆ ನಾನು ಮಾತಾಡ್ಬೋದು. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರಮ್ಯಾ ಸೂರಜ್ ಅವರು ನಮ್ಮ ಸಂಸ್ಥೆಯ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರು, ಅವರನ್ನು ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ನಮ್ಮ ವಿಶೇಷವಾದಂತಹ ಸಮ್ಮೇಳನದ ಬಹಳ ಚಂದದ ಅಧ್ಯಕ್ಷರು ಕಿರಣ್ ಪ್ರಸಾದ್ ರಾಜನಹಳ್ಳಿ ಅವರನ್ನು ನಾವು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತಹ ಸಮಯ. ಒಂದು ಜೋರು ಚಪ್ಪಾಳೆಯೊಂದಿಗೆ ನಾವು ಕಿರಣ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ನಾದಸ್ವರ.
ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಗೌರಿ ಶ್ರೀನಿವಾಸ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆ ಹೇಮಾ ನಾಗರಾಜ್ ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಕರೆತರೋಣ. ಜೊತೆಗೆ ಶ್ರೀಮತಿ ವಸಂತಶ್ರೀ ಅವರು ಹಾಗೂ ವರಲಕ್ಷ್ಮಿ ಅಶೋಕ್ ಕುಮಾರ್, ಜೊತೆಗೆ ಸವಿತಾ ಗಿರಿಧರ್ ಎಲ್ಲರೂ ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಪುಸ್ತಕ ಲೋಕಾರ್ಪಣೆಯನ್ನು ಮಾಡಲಿರುವಂತಹ ಲೇಖಕಿ ಶ್ರೀಮತಿ ರಾಜಶ್ರೀ ಕಿಶೋರ್ ಅವರು ಸಹ ವೇದಿಕೆಗೆ ಆಗಮಿಸಬೇಕು. ಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂತಹ ವತ್ಸಲಾ ಮದನ್ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ವಾಯ್ಸು ಎಕೋ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಸ್ವಲ್ಪ ಗಮನಿಸ್ಕೊಳ್ತೀರಾ? ನಾಡಗೀತೆಯ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಈಗ ಚಾಲನೆಯನ್ನು ನೀಡೋಣ. ಸ್ವರ ಮಾಧುರ್ಯ ತಂಡ ಬೆಂಗಳೂರು, ಲತಾ ಪ್ರಶಾಂತ್, ಲಕ್ಷ್ಮೀ ಶ್ರೀನಿವಾಸ್, ಕೌಸ್ತುಭ ಬದ್ರಿನಾಥ್, ಶ್ರೀಷ್ಮಾ ಸುಕುಮಾರ್, ಶರಣ್ಯ ಸಂಭವ್ ಹಾಗೂ ಡಾಕ್ಟರ್ ರಮ್ಯಾ ಸೂರಜ್ ನಾಡಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ದಯವಿಟ್ಟು जय भारत जननीय तनुजाते, जय हे कर्नाटक माते, जय सुंदर नदिवनಗಳ ನಾಡೆ, जय हे ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಾಮಾನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಹೆಸರಿಗೆ ತಕ್ಕಂತೆ ಮಾಧುರ್ಯ ಭರಿತವಾಗಿ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದೆ. ಎಲ್ಲ ಗಾಯಕಿಯರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಅರ್ಪಣೆಯಾಗಲಿರುವಂತಹ ಮುಕ್ತಾ ಗುಜಮಾಗಡಿಯವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಈಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಪ್ರಸ್ತಾವನೆಯನ್ನು ಮಾಡಲಿದ್ದಾರೆ ನಮ್ಮ ಸಂಸ್ಥೆಯ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರಾದಂತಹ ಡಾಕ್ಟರ್ ರಮ್ಯಾ ಸೂರಜ್ ಅವರು. ಸೃಷ್ಟಿಯಾದಂತಹ ವ್ಯಕ್ತಿ ನಮ್ಮ ರಮ್ಯಾ. ಎಲ್ಲಕ್ಕಿಂತ ಹೆಚ್ಚಾಗಿ ವಿನಯವನ್ನೇ ಆಭರಣವನ್ನಾಗಿಸಿಕೊಂಡಂತಹ ಸರಳ ಸುಂದರ ಚೆಲುವೆ. ಕೇವಲ 15ರ ವಯಸ್ಸಿನಲ್ಲಿ ಸುಪ್ರದಾ ಕಲಾನಿಕೇತನವನ್ನು ಆರಂಭ ಮಾಡಿ ಅದನ್ನು ಎತ್ತರಕ್ಕೆ ಬೆಳೆಸಿ ಇವತ್ತು ರಜತ ಮಹೋತ್ಸವವನ್ನೂ ಸಹ ಅದ್ಭುತವಾಗಿ ಆಯೋಜನೆ ಮಾಡಿದಂತಹ
ಒಬ್ಬ ಛಲಗಾತಿ. ಇತ್ತೀಚೆಗಷ್ಟೇ ನೃತ್ಯಕ್ಕೆ ಸಂಬಂಧಿಸಿದಂತೆ ಡಾಕ್ಟರೇಟ್ ಸಹ ಪಡೆದಿದ್ದಾರೆ. ಈಗ ಮುಕ್ತಾ ಗುಜಮಾಗಡಿಯವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಸಭೆಗೆ ನಮಸ್ಕಾರ. ಜೈ ವಾಸವಿ, ಜೈ ವಾಸವಿ. ಶ್ರೀ ಗುರುಭ್ಯೋ ನಮಃ. ಇಂದಿನ ಒಂದು ವಿಶೇಷತೆ ಅಂತ ಹೇಳಬಹುದು. 8ನೆಯ ಸಾಹಿತ್ಯ ಸಮ್ಮೇಳನ ಹಾಗೂ ಸಾಂಸ್ಕೃತಿಕ ಸಂಭ್ರಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ ವತಿಯಿಂದ ಸಂಯೋಜನೆಗೊಂಡಿದೆ. ಆಗಮಿಸಿರುವ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೀರ್ತಿಶೇಷ ಶ್ರೀಮತಿ ಸೌಭಾಗ್ಯಲಕ್ಷ್ಮಿ ಜಾಜಿ ಮತ್ತು ಕೀರ್ತಿಶೇಷ ಶ್ರೀ ವಸಂತರಾವ್ ಜಾಜಿ ವೇದಿಕೆಯಲ್ಲಿ, ಶ್ರೀಮತಿ ಹೇಮಾ ನಾಗರಾಜ್ ಮತ್ತು ಶ್ರೀ TAP ನಾಗರಾಜ್ ಅವರ ಮುಖ್ಯ ದ್ವಾರದಲ್ಲಿ ಇಂದು ಈ ಸಮ್ಮೇಳನವು ಪ್ರಚುರಗೊಳಿಸ್ಕೊಳ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ. ಅತ್ಯಂತ ಆದರದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾತಿಗೆ ಓಗೊಟ್ಟು, ನಮ್ಮ ಕರೆಗೆ ಓಗೊಟ್ಟು ಹಿರಿಯ ಲೇಖಕಿ, ನಮ್ಮ ಆರ್ಯವೈಶ್ಯ ಸಮುದಾಯದ ಒಂದು ಕೀರ್ತಿ ಅಂತ ಹೇಳ್ಬೋದು, ಶ್ರೀಮತಿ ಕಿರಣ್ ಪ್ರಸಾದ್ ರಾಜನಹಳ್ಳಿಯವರು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಇಂದಿನ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಗೌರಿ ಶ್ರೀನಿವಾಸರವರು ಆಗಮಿಸಿದ್ದಾರೆ. ಅವರಿಗೆ ಆದರದ ಸ್ವಾಗತ. ಶ್ರೀಮತಿ ಸುಜಾತಾರವರು ವೇದಿಕೆಯಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಶ್ರೀಮತಿ ಸವಿತಾ ಗಿರಿಧರ್ ಅವರಿಗೆ ನಮ್ಮ ಮನದಾಳದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ ಹೇಮಾ ನಾಗರಾಜ್ರವರಿಗೆ ನಮ್ಮ ಮನಪೂರ್ವಕ ಸ್ವಾಗತ ಸುಸ್ವಾಗತ. ಶ್ರೀಮತಿ ವಸಂತಶ್ರೀ ಅವರಿಗೆ ನಮ್ಮ ಮನದಾಳದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಮತಿ ವರಲಕ್ಷ್ಮಿ ಅಶೋಕ್ ಕುಮಾರ್ ಇವರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ಸ್ವಾಗತ. ಇಂದಿನ ಈ ಸಮ್ಮೇಳನದಲ್ಲಿ 2 ಪುಸ್ತಕಗಳು ಲೋಕಾರ್ಪಣೆ ಆಗ್ತಾ ಇದೆ. ಜಾಜಿ ಮಲ್ಲಿಗೆಯಾದ ಮೈಸೂರು ಮಲ್ಲಿಗೆ, ಇದರ ಲೇಖಕಿಯಾದ ಸವಿತಾ ಗಿರಿಧರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ, ಇದರ ಲೋಕಾರ್ಪಣೆಯನ್ನು ಮಾಡಲು ಆಗಮಿಸಿರುವ ಮತ್ತೋರ್ವ ನಮ್ಮ ಸಮುದಾಯದ ಕೀರ್ತಿ ಅಂತ ಹೇಳ್ಬೋದು, ಶ್ರೀಮತಿ ರಾಜಶ್ರೀ ಕಿಶೋರ್ ಅವರು ಲೇಖಕಿ ಸಂಘಟಕಿ, ಅವರಿಗೂ ಆದರದ ಸ್ವಾಗತ ಸುಸ್ವಾಗತ. ಮತ್ತೊಂದು ಕೃತಿ ಇವತ್ತು ಲೋಕಾರ್ಪಣೆ ಆಗ್ತಿರೋದು ನಮನ. ಇದರ ಲೇಖಕಿ ಶ್ರೀಮತಿ ಮುಕ್ತಾ ಗುಜಿಯಾಗಡಿಯವರು ನವಗುಂದ. ಇವರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಷ್ಟೇ ಅಲ್ಲದೆ ಇವತ್ತು ಅನೇಕ ಕವಿಗೋಷ್ಠಿಗಳಿದೆ, ವಿಚಾರಗೋಷ್ಠಿಗಳಿದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಅದಕ್ಕೆ ಆಗಮಿಸಿರುವ ಎಲ್ಲರಿಗೂ ನನ್ನ ಮನಪೂರ್ವಕವಾದ ಸ್ವಾಗತವನ್ನು ಕೋರಲು ಇಚ್ಛಿಸ್ತಾ ಇದ್ದೇನೆ. ಈಗಾಗಲೇ ನಿಮ್ಮ ಮುಂದೆ 100 ಗಾಯಕಿಯರು ಅತ್ಯಂತ ಸೊಗಸಾಗಿ ಜನಪದ ಸೊಗಡಿಂದ ಇಂದಿನ ಒಂದು ಶುಭಾರಂಭವನ್ನು ಮಾಡಿದ್ದಾರೆ. ಆ ಎಲ್ಲ ಗಾಯಕರಿಗೆ ಈ ಗಾಯಕಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ನಮ್ಮೊಡನೆ ಇಂದು ಆ ಸಂಗೀತವನ್ನು, ಆ ಒಂದು ಗಾಯನಕ್ಕೆ ಸಂಗೀತದ ಹಿಮ್ಮೇಳನವನ್ನು ಒದಗಿಸಿಕೊಟ್ಟ ಕೀಬೋರ್ಡ್ ವಾದಕರು, ತಬಲಾ ವಾದಕರು ಹಾಗೂ ನಮ್ಮ ರಿದಮ್ ಪ್ಯಾಡ್ ವಾದಕರಿಗೆ ನನ್ನ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮೊಡನೆ ನಮ್ಮ ಬೆನ್ನೆಲುಬಾಗಿ ಅನೇಕರು ನಿಂತಿರ್ತಾರೆ. ಮಾನಂದಿ ರಮೇಶ್ ರವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಮ್ಮೆಲ್ಲರ ಮಾರ್ಗದರ್ಶಕರಾದ ಟಿ ಶ್ರೀನಿವಾಸರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಸ್ವಾಗತ. ಸಾಂಸ್ಕೃತಿಕ ಕಾರ್ಯಕ್ರಮ ಅಂದಾಗ ಮತ್ತೊಂದು ಹೆಸರು ನಮಗೆ ಜ್ಞಾಪಕವಾಗೋದು ಶ್ರೀ DVS ಗುಪ್ತಾರವರದು. ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮೆಲ್ಲ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ಶಕ್ತಿಯಾಗಿ ನಿಲ್ತಾರೆ ಮಾನಂದಿ ಸುರೇಶ್ ಅವರು. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರ ಒಂದು ಸಾಹಿತ್ಯದ ಒಲವಿನಿಂದ ಒಂದು ವಯಸ್ಸು ಅನ್ನೋದು ಒಂದು ನಂಬರ್ ಆಗತ್ತೆ ಅಂತ ಹೇಳೋದಕ್ಕೆ ನಮಗೆಲ್ಲ ಒಂದು ರೋಲ್ ಮಾಡಲ್ ಅಂತ ಹೇಳ್ಬೋದು ಗುರುಮೂರ್ತಿ ಪೆಂಡುಕೂರ್ ಅವರು. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕರ್ನಾಟಕ ವೈಶ್ಯಪ್ರಭದ ಸಂಪಾದಕೀಯವನ್ನು ಮಾಡ್ತಿರುವ ಮೇಘಾರ್ ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ನಮ್ಮೊಡನೆ ಇಂದು ಅಂಜನ್ ಶೆಟ್ಟಿಯರು ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಅವರನ್ನು ತೊಡಗಿಸಿಕೊಂಡು ಅನೇಕ ಕಲಾವಿದರಿಗೆ ಒಂದು ಉತ್ತೇಜನ ನೀಡುವ ವಿಜಯ್ ಸಮರ್ಥ ಅವರು ನಮ್ಮೊಡನೆ ಇದ್ದಾರೆ. ಅವರಿಗೆ ಆದರದ ಸ್ವಾಗತ.
ಸಾಹಿತ್ಯ ಕ್ಷೇತ್ರ ಅಂದಾಗ ಮತ್ತೊಂದು ಹೆಸರು ನಮಗೆ ಜ್ಞಾಪಕ ಆಗೋದು. ನಮ್ಮ ಸಮುದಾಯ ಯಾವುದಕ್ಕೆ ಕಮ್ಮಿ ಇದೆ, ಅನೇಕ ಜನರಿದ್ದಾರೆ. ಕೆ ರಾಜ್ಕುಮಾರ್ ಅವರು, ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿ ಆಗಮಿಸಿರುವ ಎಲ್ಲ ಪ್ರೇಕ್ಷಕರು, ನೀವಿಲ್ಲದೆ ಈ ಕಾರ್ಯಕ್ರಮ ಇಲ್ಲ. ಇಷ್ಟು ಅಚ್ಚುಕಟ್ಟಾಗಿ ಇದೊಂದು ಕಾರ್ಯಕ್ರಮ ನಡೆಯುತ್ತೆ ಅಂದರೆ ಅದೆಲ್ಲ ನಿಮ್ಮಿಂದ ಸಾಧ್ಯ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು ಎಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಲು ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಪ್ರಿಯರೇ, ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ 2007ರಲ್ಲಿ ಪ್ರಾರಂಭವಾಗಿ ಕಳೆದ ತಿಂಗಳಷ್ಟೇ 17 ವರ್ಷ ಅಥವಾ ವಸಂತಗಳನ್ನು ಸಂಪೂರ್ಣಗೊಳಿಸಿದೆ. 18 ಅಂದರೆ ಒಂದು ಮೆಜಾರಿಟಿ, ಎಲ್ಲದಕ್ಕೂ ಒಂದು ಲೈಸೆನ್ಸ್ ಅಂತೀವಿ. ಈಗ 18ರ ಹೊಸ್ತಿಲಲ್ಲಿ ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ವಿಶೇಷವಾದ ವಿಶಿಷ್ಟ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಕಾರ್ಯಕ್ರಮವನ್ನು ನಾವು ಕೈಗೊಂಡಿದ್ದೇವೆ. ನಮ್ಮ ತಾಯಿ ಬೇರಾದ ಕನ್ನಡ ನಾಡಿನಲ್ಲಿ ನಮ್ಮ ಕನ್ನಡ ಭಾಷೆಗಾಗಿ ರೂಪುಗೊಂಡಿರುವ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ ಈ ಸಂಘಟನೆಯು ಅತ್ಯಂತ ಶ್ಲಾಘನೀಯ. ಇದಕ್ಕೊಂದು ಚಪ್ಪಾಳೆ ಖಂಡಿತವಾಗ್ಲೂ ಬರಬೇಕು. ಯಾಕಂದರೆ ನಮ್ಮ ಮಾತೃಭಾಷೆಯೇ ನಾವು ಎಲ್ಲೋ ಮರಿತಾ ಇದ್ದೀವಿ. ಪರಕೀಯರ ದಾಳಿಯಿಂದ ಬೇರೆ ಒಂದು ಇದನ್ನು ಪ್ರೀತಿಸ್ತೀವಿ, ಇದನ್ನು ಪೋಷಣೆ ಎಲ್ಲೋ ಕಮ್ಮಿ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಒಂದು ಸಂಘಟನೆ ಆಗೋದು ಬಹಳ ಶ್ಲಾಘನೀಯವಾಗುತ್ತೆ. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ವತಿಯಿಂದ 2 ಸಮ್ಮೇಳನಗಳು, ಬರೀ ಬೆಂಗಳೂರಷ್ಟೇ ಅಲ್ಲದೆ ರಾಯಚೂರು, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ ಹೀಗೆ ಅನೇಕ ಸ್ಥಳಗಳಲ್ಲಿ ಇದುವರೆಗೂ 5 ಸಮ್ಮೇಳನಗಳು, ಒಟ್ಟು 7 ಅತ್ಯಂತ ಯಶಸ್ವಿ ಸಮ್ಮೇಳನಗಳನ್ನು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ ಸಮಗ್ರವಾಗಿ ನಿಭಾಯಿಸಿಕೊಂಡು ಬಂದಿದೆ. ಇಂದಿನ ಈ ಸಂಭ್ರಮ ನಮ್ಮ ಒಂದು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಬೆಂಗಳೂರಿನಲ್ಲಿ ನಡೀತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಚಾರವಾಗಿದೆ. ನಮ್ಮ ಅಧ್ಯಕ್ಷರಾದ KL ನಟರಾಜ್ರವರ ಪರಿಕಲ್ಪನೆಯಲ್ಲಿ ಕಾರ್ಯಕಾರಿ ಸಮಿತಿಯವರ ಸಂಪೂರ್ಣ ಸಹಕಾರದಿಂದ ಈ ರೀತಿಯ ವಿಶಿಷ್ಟ ಕಾರ್ಯಕ್ರಮಗಳು ನಡೆಯುತ್ತೆ. ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಪಲ್ಲಟಗಳ ನಡುವೆ ಕೂಡ ನಮ್ಮ ಈ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ, ಬೆಳೆಸುವ ನಮ್ಮ ಈ ಸಮುದಾಯದ ಮಹಿಳೆಯರನ್ನು ಕಲೆ, ಸಂಸ್ಕೃತಿ, ಸಾಹಿತ್ಯದಲ್ಲಿ ವೇದಿಕೆ ಕಲ್ಪಿಸುವ ಈ ನಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆ ಅತ್ಯಂತ ವರ್ಣನೀಯವಾದದ್ದು. ಆತ್ಮೀಯರಾದ ಉದಾರಿಗಳ, ದಾನಿಗಳ, ಸಾಂಸ್ಕೃತಿಕ ಪ್ರಿಯರ, ಸಭಿಕರಿಂದ, ಅನೇಕ ಗಣ್ಯಮಾನ್ಯರ ಭಾಗವಹಿಸುವಿಕೆಯಿಂದ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ಮೂಡುತ್ತದೆ. ಈ ಎಲ್ಲರಿಗೂ ನನ್ನ ಗೌರವಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೋವಿಡ್ ಅಂದ ತಕ್ಷಣ ಒಂಥರ ಕತ್ತಲು ಎಲ್ಲರೂ ಕಣ್ಮುಂದೆನೂ ಬರುತ್ತೆ. ಆ ರೀತಿ ಕತ್ತಲಲ್ಲೂ ಬೆಳಕನ್ನು ಕೊಡ್ತು ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್. ಒಟ್ಟು 107 ಅಂತರ್ಜಾಲ ಕಾರ್ಯಕ್ರಮಗಳನ್ನು ಸತತವಾಗಿ ಮಾಡಿದ್ದು, 40,000 ಜನ ವೀಕ್ಷಣೆಯನ್ನು ಮಾಡಿ, ಬರೀ ನಮ್ಮ ರಾಜ್ಯ ಅಲ್ಲ, ಅಂತರ್ರಾಜ್ಯ, ಹೊರ ರಾಜ್ಯಗಳಲ್ಲೂ ಕೂಡ ಇದು ಮನ ಮಾತಾಗಿತ್ತು ಅಂದರೆ ಅದು ಏನು ಅತಿಶಯೋಕ್ತಿ ಅಲ್ಲ. ಇದುವರೆಗೂ ನಮ್ಮ ಸಂಸ್ಥೆಯಿಂದ 16 ಪುಸ್ತಕಗಳು ಪ್ರಕಟವಾಗಿದೆ. ನನಗೊಂದು ಖುಷಿ ಹೇಳ್ಕೋಬೇಕು ಅಂತಂದರೆ, ನನ್ನ ನೃತ್ಯ ಸಂಗೀತದ ಸಂಯೋಜನೆಗಳ ಹೆಜ್ಜೆಗೊಂದು ಗೆಜ್ಜೆ ಪದ ಕೂಡ ಈ ಒಂದು ಪ್ರಕಟಣೆಯಲ್ಲಿ ಒಂದಾಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಈ ದಿನ ಸೌಭಾಗ್ಯ ಲಕ್ಷ್ಮೀ ಜಾಜಿಯವರ ಕುರಿತಾದ ಪುಸ್ತಕವನ್ನು ಅವರ ಮಗಳಾದ ಸವಿತಾರವರು ತಮ್ಮ ಪ್ರಥಮ ಪ್ರಯತ್ನದ ಪುಸ್ತಕವಾಗಿ ರಚಿಸಿದ್ದಾರೆ. ಇವತ್ತು ಅದು ಲೋಕಾರ್ಪಣೆ ಆಗ್ತಾ ಇದೆ. ಆಗಲೇ ತಿಳಿಸಿದಾಗೆ ಇವತ್ತು 2 ಪುಸ್ತಕಗಳು, ನಮನ ಹಾಗೂ ಈ ಒಂದು ಮೈಸೂರು ಮಲ್ಲಿಗೆ ಜಾಜಿಯವರ. ಹಾಗಾಗಿ ಈ 2 ಪುಸ್ತಕಗಳು ಲೋಕಾರ್ಪಣೆ ಆಗೋದ್ರ ಜೊತೆಗೆ ಈ ನಮ್ಮ ಪುಸ್ತಕವನ್ನು ಕೇವಲ 2 ದಿನಗಳಲ್ಲಿ, ಅಂದರೆ ನೋಡಿ, ನಮ್ಮ ಕಲಾವಿದರು ಸಾಹಿತ್ಯ ಪ್ರೇಮಿಗಳ ಅಥವಾ ಸಾಹಿತಿಗಳ ಶಕ್ತಿ ಎಂಥದ್ದು ಅಂತ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಒಂದು ಸದಸ್ಯರಾಗಿರುವ ನಮ್ಮ ಸುಮಾ ಸತೀಶ್ರವರು ಇದಕ್ಕೆ ಸಂಪಾದಕೀಯವನ್ನು 2 ದಿನಗಳಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಅರ್ಪಿಸೋದಕ್ಕೆ ನನ್ನ ನಲ್ಮೆಯ ಗೆಳತಿಗೆ ನನ್ನ ಹೃದಯಪೂರ್ವಕ ನಮನಗಳು. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಸದಾ ನಮ್ಮನ್ನು ಹುರಿದುಂಬಿಸುವ TAP ನಾಗರಾಜ್ರವರಾಗಲಿ, ಉಪಾಧ್ಯಕ್ಷರಾದ ಅಶೋಕ್ ಕುಮಾರ್ ಅವರಾಗಲಿ, ಉತ್ಸಾಹಿ ಅಧ್ಯಕ್ಷರು, ಎಲ್ರಿಗೂ ಈಗಾಗಲೇ ಗೊತ್ತಾಗಿರುತ್ತೆ, ಚಟಪಟ ಓಡಾಡ್ತಾ ಇರ್ತಾರೆ, ಲವಲವಿಕೆಯ ಕಾರ್ಯಚಟುವಟಿಕೆಗಳ ನಮ್ಮ ಅಧ್ಯಕ್ಷರು ನಟರಾಜ್ ಸರ್ ಅವರಾಗಲಿ, ಹಾಗೂ
ಅನೇಕರು ಈ ಕಾರ್ಯಕಾರಿ ಸಮಿತಿಯವರು ನಮಗೆ ಬೆನ್ನೆಲುಬಾಗಿರ್ತಾರೆ. ಅವರೆಲ್ಲರಿಗೂ ನನ್ನ ನಮನಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ದತ್ತಿನಿಧಿ ಎಂಬುದು ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಒಂದು ಪರಿಕಲ್ಪನೆ. ಈ ನಮ್ಮ ಒಂದು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದ ಉದ್ಘಾಟನೆ ದಿನವೇ ಪ್ರಥಮ ದತ್ತಿನಿಧಿಯನ್ನು ಕೊಟ್ಟವರು ಸೌಭಾಗ್ಯಲಕ್ಷ್ಮಿ ವಿ ಜಾಜಿಯವರು. ಅವರ ಒಂದು ಆಶೀರ್ವಾದ ಪೂರ್ವಕ ದತ್ತಿನಿಧಿಯಿಂದ ಇದುವರೆಗೂ 163 ದತ್ತಿನಿಧಿಗಳ ಸಂಗ್ರಹವಾಗಿದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗತ್ತೆ. ಇದನ್ನು ನಾವು ರಾಷ್ಟ್ರೀಯಕೃತ ಬ್ಯಾಂಕಿನಲ್ಲಿ FDಯನ್ನು ಮಾಡ್ತೀವಿ. ಅದರಲ್ಲಿ ಬರುವ ಒಂದು ಬಡ್ಡಿ ದರದಿಂದ ಇಂತಹ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಾತ್ಮಕ ಒಂದು ಕಾರ್ಯಕ್ರಮಗಳನ್ನು ನೆರವೇರಿಸ್ತೀವಿ. ನನ್ನದೊಂದು ಪುಟ್ಟ ಕೋರಿಕೆ ಮತ್ತು ಒಂದು ಆಸೆ, ಇಷ್ಟೊಂದು ಜನ ಇದ್ದೀವಿ, ಈ 163 ಯಾಕೆ 200 ಆಗಬಾರ್ದು ಇವತ್ತು ಅನ್ನೋದೊಂದು ಪುಟ್ಟ ಕೋರಿಕೆ. ದಯಮಾಡಿ ಉದಾರಿಗಳು ಅದಕ್ಕೆ ಮನಸ್ಸು ಮಾಡಿ ನಿಮ್ಮವರಿಗೆ ಹೇಳಿ, ಇಂತಹ ಒಂದು ಸಾಂಸ್ಕೃತಿಕ ಹಾಗೂ ಸಾಹಿತ್ಯಾತ್ಮಕ ಒಂದು ಕಾರ್ಯಚಟುವಟಿಕೆಗಳಿಗೆ ಆ ಹಣವು ಒಳ್ಳೆಯ ಮುಖಾಂತರ ಮುಂದೆ ಹೋಗುತ್ತೆ ಅಂತ ಹೇಳಿ ತಾವೆಲ್ಲರೂ ಕೈ ಜೋಡಿಸ್ತೀರಾ ಅಲ್ವಾ? ಈ ಸಂಭ್ರಮದ ಕಾರ್ಯಕ್ರಮಕ್ಕಾಗಿ ಕೀರ್ತಿಶೇಷ ಸೌಭಾಗ್ಯಲಕ್ಷ್ಮಿ ಜಾಜಿ ಮತ್ತು ಕೀರ್ತಿಶೇಷ ಶ್ರೀ ವಸಂತರಾವ್ ಜಾಜಿ ವೇದಿಕೆಗಾಗಿ ಅವರ 5 ಜನ ಮೊಮ್ಮಕ್ಕಳು 1 ಲಕ್ಷ ಹಣವನ್ನು 5 ಜನ ಮಕ್ಕಳು ಅಂದರೆ ನೆಕ್ಸ್ಟ್ ಆ ಪೀಳಿಗೆಯಲ್ಲಿ ಅದು ಮುಂದುವರಿಯುತ್ತೆ, ಅವರು ಮೊಮ್ಮಕ್ಕಳು ಕೂಡ ಇದೇ ಹಾದಿಯಲ್ಲಿ ಬರಲಿ ಅಂತ ಒಂದು ಆಶಯದೊಂದಿಗೆ 1 ಲಕ್ಷ ಹಣವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮದ ಪ್ರಧಾನ ವೇದಿಕೆ ನಮ್ಮ ಒಂದು ದ್ವಾರ ಅಂತ ಏನು ಹೇಳ್ತೀವಿ, ಇದರ ಪ್ರಾಯೋಜಕತ್ವವನ್ನು ಶ್ರೀಮತಿ ಹೇಮಾ ನಾಗರಾಜ್ ಅವರು, ನಮ್ಮ ಗೌರವ ಅಧ್ಯಕ್ಷರಾದ TAP ನಾಗರಾಜ್ ಅವರು ಕೊಡುಗೆಯಾಗಿ ನೀಡಿರುತ್ತಾರೆ. ಅವರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ನೋಡಿ, ಎಷ್ಟು ಉದಾರ ಮನಸ್ಸಿನಿಂದ ಇಂತಹ ಕಾರ್ಯಕ್ರಮಗಳು ನಡೆಯುತ್ತೆ. ಹೀಗೆ ಅನೇಕ ಹೃದಯವಂತ ದಾನಿಗಳು ಈ ಸಮಾರಂಭಕ್ಕೆ 50,000 ರೂಗಳನ್ನು ನೀಡಿರುತ್ತಾರೆ. ಆ ಹೃದಯವಂತರಿಗೆ ನಮ್ಮ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅನೇಕ ಲೇಖಕರು, ಸಾಹಿತ್ಯ ಅಭಿಮಾನಿಗಳು, ಕಾರ್ಯಕಾರಿ ಸಮಿತಿಯ ಸದಸ್ಯರು ಇದಕ್ಕೆ ಸಹಾಯ ಮಾಡಿ, ತನು ಮನ ಧನ ಎಲ್ಲರ ಸಹಾಯ ಮಾಡಿ ನಮಗೇನೂ ಕೊರತೆ ಇಲ್ಲದಂಗೆ ಒಂದು ಸುಸೂತ್ರವಾದ ಕಾರ್ಯಕ್ರಮ ನಡೆಯೋದಕ್ಕೆ ಅನುವಾಗಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಜೇನು ದನಿಯಲ್ಲಿ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರಿದ ಗೆಳತಿ ರಮ್ಯಾ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಘಟ್ಟ ಕಾರ್ಯಕ್ರಮದ ಉದ್ಘಾಟನೆ. ಈ ಉದ್ಘಾಟನೆಯನ್ನು ನಮ್ಮ ಸಮ್ಮೇಳನದ ಅಧ್ಯಕ್ಷರಾದಂತಹ ಕಿರಣ್ ಪ್ರಸಾದ್ ರಾಜನಹಳ್ಳಿಯವರು ಹಾಗೆ ಅವರ ಜೊತೆ ಮುಖ್ಯ ಅತಿಥಿಗಳು ಕೈ ಜೋಡಿಸಬೇಕು. ಜೊತೆಗೆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಹಿಂದಿನ ಸಮ್ಮೇಳನದ ಅಧ್ಯಕ್ಷರುಗಳು ಸಹ ಕೈ ಜೋಡಿಸಬೇಕಾಗಿ ವಿನಂತಿ. ಬೆಳಗಿಸು ಕತ್ತಲೆ ತೊಲಗಿಸು, ಬಾಳಲ್ಲಿ ಬೆಳಕನು ಬೆಳಗಿಸು, ಬೆಳಗಿಸು ದೀಪವ ಬೆಳಗಿಸು, ಕತ್ತಲೆ ತೊಲಗಿಸು, ಬಾಳಲ್ಲಿ ಬೆಳಕನು ಬೆಳಗಿಸು, ಬೆಳಗಿಸು. ಶುಭ ಕಾರ್ಯದಲ್ಲಿ ದೀಪವ ಹಚ್ಚಿ, ಶುಭ ಕಾರ್ಯವೆಲ್ಲ ಜಯವಾಗಲೆಂದು, ಶುಭ ಕಾರ್ಯದಲ್ಲಿ ದೀಪವ ಹಚ್ಚಿ, ಶುಭ ಕಾರ್ಯವೆಲ್ಲ ಜಯವಾಗಲೆಂದು, ಅಂಧಕಾರವು ಎಲ್ಲ ತೊಲಗಲಿ ಮನದಿಂದ, ಅಂಧಕಾರವು ಎಲ್ಲ ತೊಲಗಲಿ ಮನದಿಂದ, ತೊಲಗಲಿ ಮನದಿಂದ, ದೀಪವ ಬೆಳಗಿಸು ಕತ್ತಲೆ ತೊಲಗಿಸು, ಬಾಳಲ್ಲಿ ಬೆಳಕನು ಬೆಳಗಿಸು, ಬೆಳಗಿಸು. ಬೆಳಕಿನ ಕಾಂತಿಯು ಎಲ್ಲೆಡೆ ಚೆಲ್ಲಿ, ಜ್ಞಾನದ ಕಾಂತಿಯು ಎಲ್ಲೆಡೆ ಹರಡಿ, ಬೆಳಕಿನ ಕಾಂತಿಯು ಎಲ್ಲೆಡೆ ಚೆಲ್ಲಿ, ಜ್ಞಾನದ ಕಾಂತಿಯು
ಹರಡಿ ಪ್ರೇಮದ ದೀಪವು ತರಲಿ ಶುಭವಿಂದು ಪ್ರೇಮದ ದೀಪವು ತರಲಿ ಶುಭವಿಂದು ತರಲಿ ಶುಭವಿಂದು ದೀಪವ ಬೆಳಗಿಸು ಕತ್ತಲೆ ತೊಲಗಿಸು ಬಾಳಲ್ಲಿ ಬೆಳಕನು ಬೆಳಗಿಸು ಬೆಳಗಿಸು ಬಾಳಲ್ಲಿ ಬೆಳಕನು ಬೆಳಗಿಸು ಬೆಳಗಿಸು ಬಾಳಲ್ಲಿ ಬೆಳಕನು ಬೆಳಗಿಸು ಬೆಳಗಿಸು. ಭಾಷಣ. ಕಿರಣ್ ಅವರ ಪರಿಚಯ ಈಗಾಗಲೇ ಆಹ್ವಾನ ಪತ್ರಿಕೆಯಲ್ಲಿ ತಾವೆಲ್ಲ ಓದಿದ್ದೀರಿ. ಅವರ ಸಮ್ಮೇಳನಾಧ್ಯಕ್ಷರ ಭಾಷಣವನ್ನು ಸಹ ಈಗ ನಿಮಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಅದರ ಹೊರತಾಗಿ ನಾನು ಅವರ ಕುರಿತು ಒಂದೆರಡು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಇದ್ದಾರೆ ಅಂತಂದರೆ ಅಲ್ಲೊಂದು ಬಣ್ಣ ಬಣ್ಣ, ಅಂದ, ನಗು, ಅಲಂಕಾರ, ಸೊಗಸಿನ ಸೊಬಗು, ಇದೆಲ್ಲರ ಜೊತೆ ಪ್ರತಿಭೆ ಹಾಗೂ ಎಲ್ಲವೂ ಸಹ ಮಿಳಿತವಾಗಿರುವಂತಹದ್ದು. ಇದು ಇನ್ನೂ ಮಹಿಳಾ ಸಮ್ಮೇಳನವಾದ್ದರಿಂದ ಅದರ ಝಲಕ್ ಇನ್ನೂ ಹೆಚ್ಚಾಗಿಯೇ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಕಲಶವಿಟ್ಟಂತೆ ನಮ್ಮ ಸಮ್ಮೇಳನದ ಅಧ್ಯಕ್ಷರು. ಅಂದದ ಮೊಗಕ್ಕೆ ಚಂದದ ನಗು, ಸರಳವಾದಂತಹ ನಡೆ ನುಡಿ ಹಾಗೂ ಸ್ನೇಹಮಯಿ ವ್ಯಕ್ತಿತ್ವಗಳಿಂದ ಎಲ್ಲರನ್ನ ಸೂಜಿಗಲಿನಂತೆ ಸೆಳೆಯುವ ವ್ಯಕ್ತಿ ನಮ್ಮ ಕಿರಣ್ ಪ್ರಸಾದ್ ಅವರು. ಪಟಪಟ ಮಾತು, ನಿಷ್ಕಲ್ಮಶವಾದಂತಹ ನಗು, ಹೇಳಬೇಕು ಅಂತಂದರೆ ಹಮ್ಮು ಬಿಮ್ಮು, ಈ ಎರಡನ್ನೂ ಸಹ ತಮ್ಮ ಹೊಸ್ತಿಲಿಂದ ಆಚೆನೇ ಇಟ್ಟಂತಹ ನಿರ್ಮಲವಾದಂತಹ ಮನಸ್ಸು. ನೇರವಾದಂತಹ ಮಾತಾದರೂ ಕೂಡ ಆ ಮಾತು ಮೃದುವಾಗಿದ್ದರೂ ಅಲ್ಲೊಂದು ಖಡಕ್ ನಿಲುವನ್ನು ಸಹ ನಾವು ಕಾಣಬಹುದು. ಹಿರಿಯಕ್ಕನಂತೆ ಸಲಹೆಯನ್ನು ನೀಡುತ್ತಾ ಎಲ್ಲರಿಗೂ ಆಪ್ತವಾಗಿರುವಂತಹವರು. ಅವರ ಮೊಗದಷ್ಟೇ, ಅವರ ನಗುವಿನಷ್ಟೇ ಅವರ ಬರವಣಿಗೆಯೂ ಸಹ ಆಕರ್ಷಕವಾಗಿರುವಂತಹದ್ದು. ಒಂದು ರೀತಿ ಎಲ್ಲರನ್ನು ಸೆಳೆಯುವಂತಹ ಬರಹ ಅವರದು ಅಂತ ಹೇಳಬಹುದು. ಆ ನಿರೂಪಣಾ ಶೈಲಿ ಹೇಗಿರುತ್ತೆ ಅಂದರೆ ಕಣ್ಣಿಗೆ ಕಟ್ಟುವಂತೆ ಇರುತ್ತೆ. ಅವರು ಏನು ಬರೀತಾ ಇದ್ದಾರೆ ಆ ದೃಶ್ಯಾವಳಿಯನ್ನು ನಮ್ಮ ಕಣ್ಮುಂದೆಯೇ ನಮಗೆ ಸೃಷ್ಟಿಸಿ ಕೊಟ್ಬಿಡ್ತಾರೆ. ಒಂದು ಸಣ್ಣ ಅನುಭವವನ್ನು ಸಹ ಮನಕ್ಕೆ ಮುಟ್ಟುವಂತೆ ಕಟ್ಟಿಕೊಡುವಂತಹ ಚಾತುರ್ಯಪೂರ್ಣವಾದ ಲೇಖನಿ ಕಿರಣ್ ಅವರದು. ಅವರ ಕಣ್ಣು ಕ್ಯಾಮ್ರಾ ಕಣ್ಣು ಅಂತ ನನಗನ್ನಿಸ್ತಾ ಇರುತ್ತೆ ಅವರ ಬರಹಗಳನ್ನು ನೋಡಿದಾಗೆಲ್ಲ. ನಾವು ಹೋಗ್ತೀವಿ, ಎಲ್ಲ ಕಡೆ ಓಡಾಡ್ತಿರ್ತೀವಿ, ಅಥವಾ ಒಂದು ಏರ್ಪೋರ್ಟ್ ಇರ್ಬೋದು, ಅದನ್ನೂ ಸಹ ಸಣ್ಣ ಸಣ್ಣ ವಿವರಗಳನ್ನು ಬಹಳ ಸೂಕ್ಷ್ಮವಾಗಿ ಕಟ್ಟಿಕೊಡ್ತಾನೆ. ಅಲ್ಲಿ ತಾವು ಕಂಡಂತಹ ವಿಶಿಷ್ಟತೆಗಳನ್ನು ಸಹ ಎಷ್ಟು ಸಹಜವಾದ ಆಕರ್ಷಕ ಶೈಲಿಯಲ್ಲಿ ಕಟ್ಕೊಡ್ತಾರೆ ಅಂತಂದರೆ, ಓ ಹೌದಲ್ವಾ, ನಮಗೂ ಹೀಗಾಗಿತ್ತಲ್ವಾ ಅಂತ ನಮಗೆ ಅನ್ನಿಸುವಂತೆ, ಮನಸ್ಸಿಗೆ ಮುಟ್ಟುವಂತೆ, ತಟ್ಟುವಂತೆ. ಅವರ ಪ್ರಬಂಧ ಬಿಜಾಪುರ ಮಹಿಳಾ ವಿವಿಯಲ್ಲಿ ಪಠ್ಯವಾಗಿದೆ ಪದವಿ ತರಗತಿಗೆ. ಜೋರು ಚಪ್ಪಾಳೆ ಕೇಳ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಸಮುದಾಯಕ್ಕೆ ಹೆಮ್ಮೆ ಅಲ್ವಾ. ನಾಡಿನ ಖ್ಯಾತ ಪತ್ರಿಕೆಗಳಲ್ಲಿ ಅವರ ಬರಹಗಳು ಪ್ರಕಟವಾಗಿವೆ. ಇಂತಹ ಚಂದದ ಮನಸ್ಸಿನ ಒಡತಿ ನಮ್ಮ ಕಿರಣ್ ಪ್ರಸಾದ್ ರಾಜನಹಳ್ಳಿ ಅವರಿಂದ ಈಗ ಸಮ್ಮೇಳನದ ಅಧ್ಯಕ್ಷರ ನುಡಿಯನ್ನು ಕೇಳೋಣ. ಜೈ ವಾಸವಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಮುತ್ತು ರತ್ನಗಳಿಗೆಲ್ಲ ಮತ್ತು ಇಲ್ಲಿ ನೆರೆದಿರುವಂತಹ ಸಾಹಿತ್ಯಾಸಕ್ತರೆಲ್ಲರಿಗೂ, ಸಾಹಿತ್ಯ ಬಂಧುಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಇಲ್ಲಿ ಹಂಚ್ಕೊಳ್ಳೋದಕ್ಕೆ ಆಶಿಸ್ತೇನೆ. ನಿಜಕ್ಕೂ ಈ ಒಂದು ಸಮಾರಂಭ ನನಗೆ ಹೃದಯ ತುಂಬಿ ಬಂದಿದೆ. ತುಂಬ ಸಂತೋಷ ಆಗ್ತಿದೆ. ಒಂದು ವಿಭಿನ್ನ ಅನುಭವವನ್ನು, ಬಹುಶಃ ಅಕ್ಷರ ಅನ್ನುವ ಒಂದು ಸಾಹಿತ್ಯ ಶಾರದೆಯ ರೂಪ ನನಗೆ ಇವತ್ತು ಈ ಗೌರವವನ್ನು, ಮನ್ನಣೆಯನ್ನು ತಂದುಕೊಟ್ಟಿದೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಇವತ್ತಿನ ದಿನ ಇದು ನಿಜಕ್ಕೂ ಒಂದು ಐತಿಹಾಸಿಕ ದಿನ, ಒಂದು ಅದ್ಭುತವಾದ ಅಪೂರ್ವವಾದ ದಿನ ಇದು.
ಯಾಕಂದರೆ ಬೇರಾವುದೇ ಸಾಹಿತ್ಯ ಪರಿಷತ್ತಾಗಲಿ, ರಾಷ್ಟ್ರಮಟ್ಟದ ರಾಜ್ಯ ಮಟ್ಟದ ಪರಿಷತ್ತಾಗಲಿ ಮಾಡದಿರುವಂತಹ ಒಂದು ಅಪೂರ್ವವಾದ ಕೆಲಸವನ್ನು ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತು ಇವತ್ತು ಮಾಡಿದೆ. ಎಷ್ಟು ಖುಷಿಯಾಗುತ್ತೆ ಅಂದರೆ ಅವರು ಆ ಮಹಿಳೆಯರಿಗೆ ಈ ಒಂದು ಸಮ್ಮೇಳನವನ್ನು ಅರ್ಪಣೆ ಮಾಡಿ ಎಲ್ಲ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಟ್ಟಿರೋದು ಅವರ ಹೃದಯ ವೈಶಾಲ್ಯತೆಯನ್ನು ತೋರಿಸುತ್ತೆ. ಇಂತಹ ಒಂದು ಸಮಾರಂಭದ ಒಂದು ಅಧ್ಯಕ್ಷೆ ಆಗಿರೋದಕ್ಕೆ ನಾನು ನಿಜಕ್ಕೂ ಜೀವನ ಪೂರ್ತಿ ಈ ಒಂದು ಸವಿನೆನಪನ್ನು ನಾನು ಸದಾ ನೆನೆಸ್ತಾ ಇರ್ತೇನೆ. ಅಷ್ಟೊಂದು ಖುಷಿಯಾಗಿದೆ ನನಗಿವತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಆರ್ಯವೈಶ್ಯ ಸಮುದಾಯ ಸ್ವಲ್ಪ ಧಾರ್ಮಿಕತೆಯತ್ತ ಹೆಚ್ಚು ಒಲವನ್ನು ತೋರಿಸುತ್ತೆ. ಅದರಲ್ಲೂ ಮಹಿಳೆಯರು ಸ್ವಲ್ಪ ಧಾರ್ಮಿಕ ಕಾರ್ಯಗಳಿಗೆ, ಧಾರ್ಮಿಕ ಕೆಲಸಗಳಿಗೆ, ಅಂದರೆ ಒಂದು ಪೂಜೆ ಪುನಸ್ಕಾರ, ಹೋಮ ಹವನ, ಇದಕ್ಕೆ ಸಾಕಷ್ಟು ಮುಖ್ಯ ಇದನ್ನು ಗಮನವನ್ನು ಕೊಡ್ತಾರೆ. ಏನು ನಮ್ಮ ವಾಸವಿ ಮಾತೆ ಕುಲದೇವತೆ ಇದ್ದಾಳಲ್ಲ, ಅವಳನ್ನ ಸಹಸ್ರ ವರ್ಷಗಳಿಂದ ಸಾಕಷ್ಟು ಪೂಜೆಗಳಿಂದ, ಹೋಮ ಹವನಾದಿಗಳಿಂದ ಆರಾಧಿಸ್ತಾ ಬಂದಿದ್ದೇವೆ. ಆಗೆಲ್ಲ ವಾಸವಿ ಮಾತೆ ತುಂಬ ಸುಪ್ರೀತಳಾಗಿರ್ತಾಳೆ. ಆದರೆ ನನಗನ್ಸೋದು ಬಹುಶಃ ಆ ವಾಸವಿ ಮಾತೆ ಮೇಲಿಂದ ನೋಡ್ತಾ ಇರ್ತಾಳೆ, ಇವತ್ತು ಅತಿ ಹೆಚ್ಚು ಖುಷಿ ಪಟ್ಟಿರ್ತಾಳೆ ಅವಳು. ಯಾಕಂದರೆ ಇಲ್ಲಿ ನಡೀತಾ ಇರೋದು ಸಾಹಿತ್ಯದ ಪೂಜೆ, ಸಾಂಸ್ಕೃತಿಕದ ಆರಾಧನೆ. ಇದು ಅವಳಿಗೆ ಬೇಕಾಗಿದ್ದಿದ್ದು. ಮುಖ್ಯವಾಗಿ ಏನು ನಮ್ಮ ವಾಸವಿ ತನ್ನ ಆತ್ಮಾರ್ಪಣೆ ಮಾಡಿಕೊಂಡ್ಲು, ಅದು ಕೇವಲ ಅವಳು ರಾಜನನ್ನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲದೆ, ಅಥವಾ ತನ್ನಿಂದ ತಾನು ಒಪ್ಪದಿದ್ದರೆ ಇನ್ನೆಷ್ಟೋ ಜನರ ಹತ್ಯೆ ಆಗುತ್ತೆ ಅನ್ನುವ ಕಾರಣದಿಂದ, ಅಷ್ಟೇ ಕಾರಣದಿಂದ ಅವಳು ಆತ್ಮಾರ್ಪಣೆ ಮಾಡಿಕೊಳ್ಳಲಿಲ್ಲ. ಅವಳು ತನ್ನ ಆತ್ಮಾರ್ಪಣೆಯ ಮೂಲಕ ಒಂದು ಸಂದೇಶವನ್ನು ಕೊಟ್ಲು. ನೀವೆಲ್ಲ ದಿಟ್ಟತನದಿಂದ ಎದುರಿಸ್ರಿ, ನಿಮಗಿಷ್ಟ ಇಲ್ಲದ ನಿಲುವುಗಳನ್ನ ಒಪ್ಕೋಬೇಡಿ, ನಿಮ್ಮ ವ್ಯವಸ್ಥೆಯ ವಿರುದ್ಧ, ಅಂದರೆ ಅದರಲ್ಲಿ ಏನೂ ಸರಿ ಇಲ್ಲದಾಗ ಅಥವಾ ನಂಬಿಕೆಗಳ ಮೂಲಕ ನೀವು ಹೋರಾಡ್ರಿ, ಸ್ವಯಂ ನೀವು ದಿಟ್ಟತನದಿಂದ ಎದುರಿಸ್ರಿ. ಮತ್ತು ನಮ್ಮ ಸಮಾಜದ ಹೆಣ್ಮಕ್ಳು ಅಥವಾ ಪುರುಷರು, ಯಾವುದೇ ಒಂದು ಸಮಾಜದವರು ಬೌದ್ಧಿಕವಾಗಿ ವೈಚಾರಿಕವಾಗಿ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿ ಅನ್ನುವುದು ಅವಳು ನಿಜವಾದ ಒಂದು ಸಂದೇಶವನ್ನು ಅಲ್ಲಿ ಕೊಟ್ಟಿದ್ದು. ಆ ಒಂದು ಬೆಳಕಿನಲ್ಲಿ ನೀವು ಬಾಳ್ರಿ ಅನ್ನೋದಕ್ಕೆ ತನ್ನನ್ನೇ ಅರ್ಪಿಸಿಕೊಂಡ್ಲು. ಆ ಬೆಳಕನ್ನು ಇನ್ನಷ್ಟು ಉಜ್ವಲವಾಗಿ ಬೆಳೆಸಿದ್ದು. ಇವತ್ತು ನಾವೆಲ್ಲ ಇಲ್ಲಿ ಯಾವುದೇ ಪೂಜೆ ಇಲ್ಲದೆ ನಾವೆಲ್ಲ ಬೌದ್ಧಿಕವಾಗಿ ವೈಚಾರಿಕವಾಗಿ ಒಂದು ಸಮಾಗಮ ಆದಂತಹ ರೀತಿ ಇದೆಯಲ್ಲ, ಇದು ನಿಜವಾದ ಪೂಜೆ, ಅವಳಿಗೆ ಕೊಡುವಂತಹ ನಿಜವಾದ ಗೌರವ ಅದು ನಾವು ವಾಸವಿ ಮಾತೆಗೆ. ಆಮೇಲೆ ಇನ್ನು ಆಗಲೇ ಸುಮಾನು ಹೇಳಿದರು, ನಾನು ಹೇಳಬೇಕು ಅಂದ್ಕೊಂಡೆ, ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಮಹಿಳೆ ಇರ್ತಾಳೆ. ಆದರೆ ಇವತ್ತು ಈ ಮಹಿಳಾ ಸಮ್ಮೇಳನದ ಹಿಂದೆ ನಮ್ಮ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಪುರುಷರೆಲ್ಲರೂ ಎಷ್ಟೊಂದು ಶ್ರಮದಿಂದ ಅನೇಕ ದಿನಗಳಿಂದ ಕೆಲಸ ಮಾಡಿದ್ದಾರೆ. ಅಧ್ಯಕ್ಷರಾದ ನಟರಾಜ್ ಅವ್ರಿಗೂ ಹಾಗೂ ಕಾರ್ಯಕಾರಿ ಸಮಿತಿಯಾದ ಎಲ್ಲ ಸದಸ್ಯರಿಗೂ ನಾನು ಮತ್ತೊಮ್ಮೆ ಮನಸ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಹೃದಯ ವೈಶಾಲ್ಯತೆ ಅಂತ ಹೇಳಿದ್ನಲ್ಲ, ಇದು ಈಗಿಂದಲ್ಲ, ವೈಶ್ಯ ಪರಂಪರೆಯಲ್ಲಿ ನೋಡಿ, ಸುಮಾರು 2000 ವರ್ಷಗಳ ಹಿಂದೆಯೇ ಒಬ್ಬ ಕನ್ಯೆಯನ್ನು, ವಾಸವಿ ಮಾತೆಯನ್ನು ನಮ್ಮ ಸಮುದಾಯದ ಕುಲದೇವತೆ ಅಂತ ಆಗಿನ ಕಾಲಘಟ್ಟದ ಪುರುಷರು ಒಪ್ಕೊಂಡ್ರಲ್ಲ, ಎಂಥ ಹೃದಯ ವೈಶಾಲ್ಯತೆ ಇರಬೇಕು. ಆಗಿನ ಕಾಲಘಟ್ಟದಲ್ಲಿ ನಮಗೆ ಪುರುಷ ದೇವರು, ಗಂಡು ದೇವರು ಬೇಕು ಅನ್ನೋ ಕಾಲದಲ್ಲಿ ಇಲ್ಲ, ಅವಳು ಒಬ್ಬ ಕನ್ಯೆ. ಯಾವಾಗ ಒಂದು ತನ್ನ ಮೆಸೇಜನ್ನು, ಸಂದೇಶವನ್ನು ದಿಟ್ಟತನದಿಂದ ಅಂತ ಕೊಟ್ಟ ಒಂದು ವಾಸವಿ ಯುವತಿಯನ್ನು ನಮ್ಮ ಸಮುದಾಯದ ಕುಲದೇವತೆ ಅಂತ ಆಗಿನ ಪುರುಷರು ಒಪ್ಕೊಂಡ್ರಲ್ಲ, ಆ ಪರಂಪರೆ, ಆ ಲೆಗೆಸಿ ಏನಿದೆ ಇವತ್ತಿನವರೆಗೂ ಹರಿದು ಬಂದಿದೆ ಅನ್ನೋದಕ್ಕೆ ಈ ಸಮ್ಮೇಳನ ಸಾಕ್ಷಿಯಾಗಿದೆ. ಆ ವೈಶಾಲ್ಯತೆಯನ್ನು ಇವತ್ತು ಸಹ ನಮ್ಮ ಸಮುದಾಯದ ಪುರುಷರು ಉಳಿಸ್ಕೊಂಡಿದ್ದಾರೆ. ಅದು ನಿಜಕ್ಕೂ ತುಂಬ ಸುಂದರವಾದ, ಅದ್ಭುತವಾದ ವಿಚಾರ ಅದು.
ಹಾಗೆಯೇ ಈ ಜೆಂಡರ್ ಸೆನ್ಸಿಟಿವಿಟಿ, ಜೆಂಡರ್ ಇನ್ಈಕ್ವಾಲಿಟಿ, ಜೆಂಡರ್ ಡಿಸ್ಕ್ರಿಮಿನೇಷನ್ ಇವೆಲ್ಲ ನಾವು ಕೇಳ್ತಾನೆ ಬಂದಿದ್ದೇವೆ, ಅನಾದಿ ಕಾಲದಿಂದಲೂ ಅನುಭವಿಸ್ತಾ ಬಂದಿದ್ದೇವೆ ನಮ್ಮ ಭಾರತೀಯ ಸ್ತ್ರೀಯರು. ಈಗಲೂ ಸಹ ಇಷ್ಟು ಮುಂದುವರೆದ ಕಾಲದಲ್ಲೂ ಅದೇನು ಕಡಿಮೆ ಆಗಿಲ್ಲ, ಸ್ವಲ್ಪ ಕಡಿಮೆ ಆಗಿರ್ಬೋದು. ಯಾಕಂದರೆ ಹೆಣ್ಣು ತಾನು ಇವತ್ತು ದಿಟ್ಟತನದಿಂದ ಎದುರಿಸ್ತಾಳೆ, ಆಮೇಲೆ ವಿಶ್ಲೇಷಣೆ ಮಾಡ್ತಾಳೆ, ಅದನ್ನು ಸಮರ್ಥಿಸ್ಕೊಳ್ತಾಳೆ ತನ್ನ ನಿಲುವನ್ನು. ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಸಹ ಇನ್ನೂ ಅನೇಕ ಕುಟುಂಬಗಳಲ್ಲಿ ಮತ್ತು ಅನೇಕ ಕಚೇರಿಗಳಲ್ಲಿ, ವ್ಯವಸ್ಥೆಗಳಲ್ಲಿ ಹೆಣ್ಣಿಗೆ ಒಂದು ರೀತಿಯ ಶೋಷಣೆ ಆಗ್ತಾನೇ ಇದೆ. ಅದು ನವಿರಾಗಿ ಆಗ್ತಾ ಇರುತ್ತೆ ಶೋಷಣೆ. ಎಷ್ಟೋ ಸಾರಿ ಅವಳು ಹೇಳ್ಕೊಳ್ಳೋದಕ್ಕೂ ಆಗಲ್ಲ ಕುಟುಂಬದಲ್ಲಿ. ಇನ್ನೂ ಒಂದು ನಮ್ಮ ಸಮುದಾಯದ ಬಗ್ಗೆ ನಾವೆಲ್ಲ ಸಂತೋಷ ಪಡೋ ವಿಚಾರ ಒಂದಿದೆ. ಕಳೆದ ವರ್ಷ ಆಂಧ್ರ ರಾಜ್ಯದಲ್ಲಿ ಒಂದು ಸಮೀಕ್ಷೆ ಆಯಿತು. ಈ ಜೆಂಡರ್ ಸೆನ್ಸಿಟಿವಿಟಿ ಆಗಲಿ, ಜೆಂಡರ್ ಇನ್ಈಕ್ವಾಲಿಟಿ ಅಂದರೆ ಲಿಂಗ ತಾರತಮ್ಯ, ಲಿಂಗ ಭೇದ, ಇವೆಲ್ಲ ಸಮೀಕ್ಷೆ ಮಾಡಿದಾಗ ಒಂದು ಸಂತೋಷದ ವಿಚಾರ ತಿಳಿದು ಬಂತು. ಈ ಲಿಂಗ ತಾರತಮ್ಯ, ಲಿಂಗ ಭೇದ ನಮ್ಮ ವೈಶ್ಯ ಸಮುದಾಯದಲ್ಲಿ ತುಂಬ ಕಡಿಮೆ ಅಂತೆ, ಮತ್ತು ಕೆಲವು ಕಡೆ ನಿಲ್ ಅಂತಲೇ ಬಂತು. ಎಷ್ಟೋ ಕುಟುಂಬಗಳಲ್ಲಿ, ಬಹುತೇಕ ಕುಟುಂಬಗಳಲ್ಲಿ ಇದು ಇಲ್ವಂತೆ. ಎಂಥ ಒಂದು ಸಂತೋಷದ ಮೌಲ್ಯದ ವಿಚಾರ. ನಾವೆಲ್ಲ ವೈಶ್ಯರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ವಿಚಾರ ಇದು. ನಿಜಕ್ಕೂ ನೋಡಿ, ಗಮನಿಸಿ, ನಮ್ಮ ವೈಶ್ಯ ಜನಾಂಗದಲ್ಲಿ ಹೆಣ್ಣು ಮಕ್ಕಳನ್ನಾಗಲಿ, ಮನೆಯಲ್ಲಿರುವ ಸ್ತ್ರೀ ಸದಸ್ಯರನ್ನಾಗಲಿ ತುಂಬ ಗೌರವದಿಂದ ಮತ್ತು ಎಲ್ಲ ಹಕ್ಕುಗಳನ್ನು ಕೊಡ್ತಾ ಅವರು ನಡೆಸ್ಕೊಂಡು ಬರ್ತಾರೆ. ಹಿಂದೆ ಏನಿತ್ತು, ಹೆಣ್ಮಕ್ಳನ್ನ ಓದಿಸೋವಾಗ ಸ್ವಲ್ಪ ಅವಾಗ ಏನು ಉದ್ದೇಶ ಇತ್ತು ಅವ್ರಿಗೆ, ಇವರು ಮದುವೆ ಆಗಿ ಇನ್ನೊಂದು ಮನೆ ಸೇರ್ತಾರೆ, ಇವ್ರಿಗೆ ಒಂದು ಹೋಮ್ ಸೈನ್ಸು ಇವೆಲ್ಲ ಕೊಡ್ಸೋಣ, ಅವ್ರು ಚೆನ್ನಾಗಿ ಸಂಸಾರ ನಡೆಸ್ತಾರೆ ಅನ್ನುವ ಒಂದು ಕಾರಣದಿಂದ ಅವ್ರಿಗೆ ಎಜುಕೇಷನ್ಗೆ ಬೇರೆ ಕಡೆ ಕಳಿಸ್ತಾ ಇರಲಿಲ್ಲ ಅಷ್ಟೇ. ಗಂಡು ಮಕ್ಕಳಿಗೆ ಕಳಿಸ್ತಾ ಇದ್ರು, ಓದಿಸ್ತಾ ಇದ್ರು. ಈಗ ಕಾಲ ಬದಲಾದಂತೆ ಇವತ್ತು ನಾವು ಎಷ್ಟು ಒಂದು ಒಳ್ಳೆಯ ಹಂತದಲ್ಲಿ ನಿಂತಿದ್ದೀವಿ ಅಂದರೆ, ಇವತ್ತು ಆರ್ಯವೈಶ್ಯ ಹೆಣ್ಣು ಮಕ್ಕಳು ಅತಿ ಹೆಚ್ಚು ಓದ್ತಾ ಇದ್ದಾರೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಎಲ್ಲನೂ. ಮತ್ತು ಮೊದಲೆಲ್ಲ ಹೆಣ್ಣು ಮಕ್ಕಳು ವಿದೇಶಕ್ಕೆ ಹೋಗಬೇಕಂದ್ರೆ ಅವ್ರಿಗಿದ್ದಿದ್ದು ಒಂದೇ ಮಾರ್ಗ, ಮದುವೆ ಆದ ನಂತರ ಗಂಡನ ಜೊತೆ ಹೋಗಮ್ಮ ನೀನು, ಅಲ್ಲೇನಾದರೂ ಮಾಡ್ಕೊ ಅಂತಂದು ಹೇಳ್ತಾ ಇದ್ರು. ಇವತ್ತು ಹಾಗಲ್ಲ, ಮದುವೆಗೆ ಮುಂಚೆನೇ ಅವ್ರು ಇಷ್ಟಪಟ್ಟ ವಿಷಯಗಳನ್ನಾಗಲಿ, ಕೋರ್ಸ್ನಾಗಲಿ ಅವರು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಎಲ್ಲ ಪೋಷಕರು ಇವತ್ತು ತಮ್ಮ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ಆಮೇಲೆ ಅವ್ರಿಗಿಷ್ಟವಾದ ಯೂನಿವರ್ಸಿಟಿಗಳಲ್ಲಿ ಓದೋದಕ್ಕೆ, ಇಷ್ಟವಾದ ವಿದೇಶಗಳಿಗೆ ಹೋಗಿ ಅಲ್ಲಿ ತಮ್ಮ ಅಧ್ಯಯನವನ್ನು ಮುಂದುವರ್ಸೋದಕ್ಕೆ ಸಾಕಷ್ಟು ಪ್ರೋತ್ಸಾಹ, ಬೆಂಬಲ ದೊರೀತಾ ಇದೆ. ನಮಗೆ ನಿಜಕ್ಕೂ ಇಂದಿನ ಒಂದು ಆರ್ಯವೈಶ್ಯ ಮಹಿಳೆಯರಿದ್ದಕ್ಕೂ ಈಗ ಇರೋದಕ್ಕೂ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದ್ದೇವೆ. ಅಂತಹ ಒಂದು ಹೃದಯ ವೈಶಾಲ್ಯತೆಯನ್ನು ನಮ್ಮ ವೈಶ್ಯ ಸಮುದಾಯ ತಮ್ಮ ಮಕ್ಕಳಿಗೆ ನೀಡ್ತಾ ಇದೆ. ಹಾಗಾಗಿ ಇದು ತುಂಬ ಒಂದು ಹೆಮ್ಮೆಯ ವಿಚಾರ. ಇನ್ನು ಇವತ್ತು ಮುಖ್ಯ ಸಮಾವೇಶ ಅಂತಂದರೆ ಇದು ಸಾಹಿತ್ಯದ ಸಮಾವೇಶ. ಸಾಹಿತ್ಯ ಅನ್ನೋದು ಸಮಾಜದ ವೈಚಾರಿಕತೆಯ ಅಳತೆಗೋಲು. ಅದು ಎಲ್ಲಿ ವೈಚಾರಿಕತೆ, ಬೌದ್ಧಿಕತೆ ಹೆಚ್ಚಾಗ್ತಾ ಹೋಗುತ್ತೋ ಹಾಗೆ ನಮ್ಮ ಸಮಾಜದ ಉನ್ನತಿಯ ಅಳತೆಗೋಲು ವೃದ್ಧಿಯಾಗುತ್ತಾ ಹೋಗುತ್ತೆ. ಹಾಗಾಗಿ ಸಾಹಿತ್ಯ ಅನ್ನೋದು ತುಂಬ ಮುಖ್ಯವಾದ, ಬದುಕಿನ ಅತ್ಯಂತ ಅವಶ್ಯಕವಾದ ಒಂದು ಕ್ಷೇತ್ರ ಅದು. ಯಾಕಂದರೆ ಸಾಹಿತ್ಯ ಇಲ್ಲದೆ ಬದುಕೇ ಇಲ್ಲ. ಅದು ಎಲ್ಲರೂ ಬರೀಬೇಕು, ದೊಡ್ಡ ದೊಡ್ಡ ಸಾಹಿತಿಗಳಾಗಬೇಕು ಅಂತಲ್ಲ. ಆ ಸಾಹಿತ್ಯ ಓದೋದ್ರಿಂದಲೂ ನಾವು ಸಾಹಿತ್ಯ ಕ್ಷೇತ್ರದ ಜೊತೆ ಒಡನಾಟ ಇಟ್ಕೊಂಡಿದ್ದೀವಿ ಅಂತಂದು ಅರ್ಥ. ಇಲ್ಲಿ ನಮ್ಮ ಒಂದು ವಣಿಕಾ ವೃತ್ತಿಗೇನೆ ವಾಣಿಜ್ಯ ಕ್ಷೇತ್ರಕ್ಕೆ ಮೀಸಲಾದ ಸಮುದಾಯ ಅಂತಂದು ಅನ್ನಿಸ್ಕೊಂಡಿರೋ ವೈಶ್ಯ ಸಮುದಾಯ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ಸಾಧಿಸಿದೆ. ಅಲ್ಲಿ ಓದ ಮಹಿಳೆಯರಾಗಲಿ ಪುರುಷರಾಗಲಿ ತಮ್ಮ ಕಾರ್ಯಕ್ಷಮತೆಯಿಂದ ಅತ್ಯಂತ ಉನ್ನತ ಮಟ್ಟವನ್ನು ತಲುಪಿದ್ದಾರೆ. ಅದಲ್ಲದೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಈ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿಗೆ ನಿಜಕ್ಕೂ ಅಭಿನಂದಿಸಬೇಕು. ಅದು ಪ್ರಾರಂಭವಾದಾಗಿನಿಂದ ಎಷ್ಟೊಂದು ಹೊಸ ಪ್ರತಿಭೆಗಳು ಬೆಳಕಿಗೆ ಬಂದರು, ಎಷ್ಟೊಂದು ಪುಸ್ತಕಗಳು ಪ್ರಕಟಣೆ ಆದವು, ಹಾಗೆಯೇ ಸಾಹಿತ್ಯದ ಕಾರ್ಯಕ್ರಮಗಳು ಅನೇಕ ನಡೆದವು. ಅವು ಈ ಒಂದು ಸಾಹಿತ್ಯ ಪರಿಷತ್ತು ಉದ್ಘಾಟನೆ ಆಗೋದಕ್ಕೆ, ಅದು ಸ್ಥಾಪನೆ ಆಗೋದಕ್ಕೆ ಆ ಕಾರಣವನ್ನು ಮತ್ತೆ ಹುಡುಕಿದರೆ ನಿಜಕ್ಕೂ
ಸಂತೋಷ ಆಗುತ್ತೆ. ತುಂಬ ಹಿಂದೆ ಈ ಸಾಹಿತ್ಯ ಪರಿಷತ್ತು ಉದ್ಘಾಟನೆ ಆಗೋದಕ್ಕಿಂತ ಮುಂಚೆ, ಸ್ಥಾಪನೆ ಆಗೋಕ್ಕೆ ಮುಂಚೆ, ಶ್ರೀ ಸೋಮೇಶ್ವರ ಗುಪ್ತಾ ಅವರ ಅಧ್ಯಕ್ಷತೆ ಅವಧಿಯಲ್ಲಿ ಒಂದು ಸಾಹಿತ್ಯ ಸಮಾವೇಶ ಆಯಿತು. ಅವಾಗೆಲ್ಲ ತುಂಬ ಜನ, ಇಲ್ಲಿ ಅಂಜನವರು ಇದ್ದಾರೆ, ಅವರು ದೀಪಾ ಶ್ರೀನಿವಾಸ್ ಅವರೆಲ್ಲ ಮುಂದಾಳತ್ವವನ್ನು ವಹಿಸಿ ಅದನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ರು. ಆವಾಗ ಗೊತ್ತಾಯಿತು ಇಷ್ಟೊಂದು ಜನ ಸಾಹಿತ್ಯಾಸಕ್ತರು ನಮ್ಮಲ್ಲಿ ಇದ್ದಾರಾ ಅಂತಂದು. ಅದಾದ ನಂತರ ಈ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯಿತು. ಆ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆದ ಸಮಯದಲ್ಲಿ ಅದನ್ನು ಸ್ಥಾಪನೆ ಆಗಬೇಕು ಅಂತಂದು ಶ್ರಮಿಸಿದವ್ರನ್ನ ಇವತ್ತು ನೆನೆಸ್ದೇ ಇದ್ದರೆ ಇದು ನಿಜಕ್ಕೂ ಅರ್ಥಪೂರ್ಣ ಅನಿಸಲ್ಲ. ಅವ್ರನ್ನ ನೆನೆಸ್ತೇನೆ. ಕೆಲವು ನನಗೆ ಬಂದ ಮಾಹಿತಿಗಳ ಪ್ರಕಾರ, ನನಗಿದ್ದ ಮಾಹಿತಿ ಪ್ರಕಾರ ಕೆಲವರ ಹೆಸರನ್ನು ಇಲ್ಲಿ ಹೇಳ್ತೇನೆ. ಶ್ರೀಯುತ ಪಂಪಯ್ಯ ಶೆಟ್ಟಿಯವರು, ರಾ ವಿಜಯ ಸಮರ್ಥ ಅವರು, KL ನಟರಾಜ್, S ಕೃಷ್ಣಮೂರ್ತಿ, M ವಿಠೋಬ ಶೆಟ್ಟಿ, MJ ರಾಜಶೇಖರ ಶೆಟ್ಟಿ, G ವೆಂಕಟಕೃಷ್ಣಯ್ಯ ಶೆಟ್ಟಿ, ಕೊಪ್ಪರಂ ಅನ್ನಪೂರ್ಣ, ರಾಜಾ ಶೈಲೇಶ್ ಚಂದ್ರಗುಪ್ತ, TAP ನಾಗರಾಜ್ ಅವರು, TN ಅಶೋಕ್, ನೇಭಾ ರಾಮಲಿಂಗ ಶೆಟ್ಟಿ, K ರಾಜ್ಕುಮಾರ್, DVS ಗುಪ್ತಾ ಮುಂತಾದವರೆಲ್ಲ ಎಷ್ಟು ಪರಿಶ್ರಮದಿಂದ, ಆಸಕ್ತಿಯಿಂದ, ಹೌದು ನಮ್ಮ ಸಮುದಾಯದಲ್ಲಿ ಇಂಥ ಒಂದು ಪರಿಷತ್ತು ಉದಯವಾಗಬೇಕು ಅಂತಂದು ಆಶಿಸಿ ಕಟ್ಟಿದಂತಹ ಸಂಸ್ಥೆ ಇದು. ಇವತ್ತು 8ನೇ ಸಾಹಿತ್ಯ ಸಮ್ಮೇಳನ ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟೊಂದು ಸಾಹಿತ್ಯಾಸಕ್ತರನ್ನು ಸೇರಿಸಿ ನಡೀತಾ ಇದೆ ಅಂದರೆ ಇದೆಷ್ಟು ಸದೃಢವಾಗಿ ಸಬಲವಾಗಿ ಇವತ್ತು ನಿಂತಿದೆ ಅಂತಂದು ನಾವೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಹೆಮ್ಮೆ ಪಡುವಂತಹ, ಗರ್ವ ಪಡುವಂತಹ ವಿಚಾರ ಇದು. ಹಾಗೆಯೇ ಸಾಹಿತ್ಯ ಪರಿಷತ್ತಿನ ಇನ್ನೊಂದು ಬಹುದೊಡ್ಡ ಒಂದು ಕಾರ್ಯ ಅಂತಂದರೆ ಅದು ಕೇವಲ ಸಾಹಿತ್ಯಕ್ಕಷ್ಟೇ ಅಲ್ಲದೆ ಜೊತೆಗೆ ಸಾಂಸ್ಕೃತಿಕ ಕಲೆಗಳಿಗೂ ಪ್ರೋತ್ಸಾಹ ಕೊಡ್ತಾ ಅದನ್ನು ತನ್ನ ಜೊತೆಗೆ ನಡೆಸ್ಕೊಂಡು ಬರ್ತಿರೋದು ನಿಜಕ್ಕೂ ಸಂತೋಷದ ಮಾತು. ಯಾಕಂದರೆ ಪ್ರತಿಯೊಂದು ಸಾಂಸ್ಕೃತಿಕ ಕಲೆಯ ಜೊತೆಗೆ ಸಾಹಿತ್ಯದ ಬೆಸುಗೆ ಇದೆ. ಅದು ಯಾಕಂದರೆ ಸಾಹಿತ್ಯ ಇಲ್ಲದೆ ಯಾವ ಸಾಂಸ್ಕೃತಿಕ ಕಲೆ ಜನರಿಗೆ ತಲುಪೋದಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ತುಂಬ ಒಂದು ಹಾಡುಗಾರಿಕೆ ಎಲ್ಲ ಆಯಿತು, ತುಂಬ ಒಂದು ಗಾಯನ ಗೋಷ್ಠಿ ಆಯಿತು ಬೆಳಿಗ್ಗೆ. ಅದನ್ನು ಸುಮ್ಮನೆ ಆಡು ಮಾತಲ್ಲಿ ಹೇಳುವಾಗ ತುಂಬ ಚೆನ್ನಾಗಿ ಹಾಡಿದರು, ಚೆನ್ನಾಗಿತ್ತು ಅಂತ ಹೇಳಿದಾಗ ಅದಷ್ಟು ಮನಸ್ಸಿಗೆ ನಾಟುವುದಿಲ್ಲ. ಅದನ್ನೇ ಒಂದು ಸಾಹಿತ್ಯಕ ಭಾಷೆಯಲ್ಲಿ ಅದರ ಒಂದು ವಿಶ್ಲೇಷಣೆ ಮಾಡಿದಾಗ, ಅದನ್ನು ಪದರವಾಗಿ ತೆರೆದಿಟ್ಟಾಗ ಅದು ಆ ಗಾಯಕರಿಗೆ ಆಗಲಿ, ನೃತ್ಯ ಕಲಾವಿದರಿಗೆ ಆಗಲಿ, ಯಾವುದೇ ಕ್ಷೇತ್ರದ ಕಲಾವಿದರಿಗೆ ಅದು ಜೀವಮಾನ ಪೂರ್ತಿ ಕಾಪಿಟ್ಟುಕೊಳ್ಳುವಂತಹ ಪ್ರಮಾಣ ಪತ್ರ ಆಗುತ್ತೆ. ಮತ್ತು ಹೆಚ್ಚು ಜನರಿಗೆ ತಲುಪುತ್ತೆ. ಆ ಸಾಹಿತ್ಯದ ಮೂಲಕ ಅವರಿಗೆ ಇನ್ನಷ್ಟು ಹೆಚ್ಚು ಅವಕಾಶಗಳು ದೊರೆಯುತ್ತೆ. ಹಾಗಾಗಿ ಸಾಹಿತ್ಯ ಅನ್ನೋದು ಒಂದು ಬುನಾದಿ, ಎಲ್ಲ ಕಲೆಗಳ ಒಂದು ಬುನಾದಿ, ಮಾತೃತ್ವವನ್ನು ಹೊಂದಿರುವಂತಹ ಕಲೆಯೇ ಸಾಹಿತ್ಯ. ಅದಕ್ಕೆ ನಮ್ಮ ಹಿರಿಯರು ಯಾವಾಗಲೂ ಸಂಸ್ಕೃತದಲ್ಲಿ ಹೇಳಿದರು, ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾನಹೀನ ತೃಣಂ ನ ಖಾದನ್ನಪಿ ಜೀವಮಾನ ತದ್ಭಾಗಧೇಯ ಪರಮಂ ಪಶುನಾಂ ಅಂತದ್ದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡ್ರಿ. ಸಾಹಿತ್ಯ ಸಂಗೀತ ಅಂದರೆ ಎಲ್ಲ ಕಲೆಗಳ, ಸಾಂಸ್ಕೃತಿಕ ಕಲೆಗಳ ಆಸಕ್ತಿಯನ್ನು ಇಲ್ದವನು ಅಥವಾ ಅದರ ಬಗ್ಗೆ ಗೌರವವನ್ನು ತೋರಿದವನು ನಿಜಕ್ಕೂ ಸಾಕ್ಷಾತ್ ಪಶುವಿಗೆ ಸಮಾನ, ಅಂದರೆ ಬಾಲ ಕೊಂಬುಗಳಿಲ್ಲದ ಪಶುವಿಗೆ ಸಮಾನ ಅಂತಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಅಷ್ಟರ ಮಟ್ಟಿನ ಒಂದು ಪ್ರಾಮುಖ್ಯತೆನ ಹಿಂದಿನಿಂದಲೂ ಕೊಟ್ಕೊಂಡು ಬಂದಿದ್ದೇವೆ. ಆದರೂ ಇವತ್ತು ನಿಜಕ್ಕೂ ಒಂದು ಸಣ್ಣ ವಿಷಾದ ನನಗೇನು ಅಂದರೆ, ನಮ್ಮ ವೈಶ್ಯ ಸಮುದಾಯದಲ್ಲಿ ಇನ್ನೂ ಸಾಹಿತ್ಯ ಮನೆಗೂ ತಲುಪಿಲ್ಲ ಅಂತಂದು. ಮನೆಗೂ ತಲುಪಬೇಕು. ಯಾಕಂದರೆ ನಮ್ಮ ಆರ್ಯವೈಶ್ಯ ಸಾಹಿತಿಗಳು ಬರೆದಂತಹ ಪುಸ್ತಕಗಳು ಮನೆಗೂ ತಲುಪಬೇಕು. ಇವತ್ತು ಇಲ್ಲಿ ಸಾಕಷ್ಟು ಮಾತೆಯರಿದ್ದೀರಾ, ಆಮೇಲೆ ಅಜ್ಜಿಯರಿದ್ದೀರಾ. ನಿಮಗೆಲ್ಲ ನನ್ನ ಒಂದು ವಿನಂತಿ ಏನಂದರೆ, ದಯವಿಟ್ಟು ಇನ್ಮೇಲೆ ನಿಮ್ಮ ಮನೆಯ ಮಕ್ಕಳಿಗೆ ಉಡುಗೊರೆಯಾಗಿ ಅವರ ಹುಟ್ಟಿದ ಹಬ್ಬ ಇರ್ಬೋದು,
ಬೇರೆ ಹಬ್ಬ ಹರಿದಿನಗಳಲ್ಲಿ ಬೇರೆ ಎಲ್ಲ ಸಾಮಾನುಗಳು ಕೊಡಿಸ್ತೀರಾ ನೀವು. ಅದರಲ್ಲೂ ಎಷ್ಟು ಇವಾಗ ಬೆಲೆ ಬಾಳುತ್ತೆ. ಒಂದು ಸಣ್ಣ ಟೀ ಶರ್ಟ್ ಮಗುಗೆ ಅಲ್ಲೇನೋ ಒಂದು ಲೋಗೋ ಪ್ರಿಂಟ್ ಮಾಡಿರ್ತಾರೆ, ಮಿಕ್ಕಿ ಮೌಸ ಏನೋ, ಅದು ಸಾವಿರಾರು ರೂಪಾಯಿ ಇರುತ್ತೆ. ಅದನ್ನು ಧಾರಾಳವಾಗಿ ಕೊಡಿಸ್ತೀರಾ. ಅದು ಕೆಲವೇ ದಿನ ಹಾಕ್ಕೊಳುತ್ತೆ ಮಗು ಬಟ್ಟೆ. ಆಮೇಲೆ ಆಟಿಕೆಗಳು ಎಷ್ಟು ಬೆಲೆ ಬಾಳುತ್ತೆ, ಅವನ್ನೆಲ್ಲ ಕೊಡಿಸ್ತೀರಾ. ಆದರೆ ಕೇವಲ 100 ರೂಪಾಯಿ ಒಳಗಿರೋ ಒಂದು ಪುಸ್ತಕವನ್ನು ಕೊಡಿಸೋದಕ್ಕೆ ಹಿಂದೆ ಮುಂದೆ ನೋಡ್ತೇವೆ. ಅಯ್ಯೋ, ಅದು ಅವನು ಓದೋದೇ ಇಲ್ಲ, ನೋಡೋದೇ ಇಲ್ಲ, ಅದು ವೇಸ್ಟು, ಎಲ್ಲಿಟ್ಕೊಳ್ಳೋಣ. ಅದಕ್ಕೆ ಜಾಗ ಒದ್ದಾಡ್ತೀವಿ ಮನೆಯಲ್ಲಿ ನಾವು ಆ ಪುಸ್ತಕ ಇಟ್ಕೊಳ್ಳೋದಕ್ಕೆ. ಆದರೆ ಆ ಪುಸ್ತಕ ಸಾಂಗತ್ಯ ಇದೆಯಲ್ಲ, ಪುಸ್ತಕದ ಮೇಲೆ ಒಲವು ಆ ಮಗುಗೆ ಮೂಡ್ತು ಅಂದರೆ ಆ ಇಡೀ ಜೀವನವೇ ಬೆಳಗುತ್ತೆ ಭವ್ಯವಾಗಿ. ಸರ್ವತೋಮುಖ ಬೆಳವಣಿಗೆಗೆ ಅದು ಕಾರಣ ಆಗುತ್ತೆ. ಈ ಆಟಿಕೆಗಳು, ಬಟ್ಟೆ, ಅದು 4 ದಿನ ಇರುತ್ತಷ್ಟೇ ಆ ಮಗುಗೆ. ಇನ್ನೊಂದು ಹೊಸ ಮಾಡಲ್ ಬರುತ್ತೆ, ಅದು ಬೇಕು ಅನ್ನುತ್ತೆ. ಆದರೆ ಪುಸ್ತಕ ಇದೆಯಲ್ಲ, ಅದು ಸತ್ಪ್ರಜೆಯನ್ನಾಗಿ ರೂಪಿಸಿ ಇಡೀ ಜೀವನವನ್ನು ಕಾಯುತ್ತೆ ಅದು. ಹಾಗಾಗಿ ದಯವಿಟ್ಟು ಎಲ್ಲರೂ ನಿಮ್ಮ ಮನೆಯಲ್ಲಿ ಆ ಮಗುಗೇನೇ ಕೊಡಿಸ್ರಿ, ಜೊತೆಗೆ ಒಂದು ಸಣ್ಣ ಪುಸ್ತಕ ಕೊಡಿಸ್ರಿ. ತುಂಬ ಬೆಲೆ ಬಾಳೋದು ಬೇಡ, ಒಂದು ಪುಸ್ತಕ ಕೊಡಿಸ್ರಿ. ಆ ಪುಸ್ತಕ ಕೊಡಿಸಿದ್ದಷ್ಟೇ ಅಲ್ಲ, ನೀವು ಜೊತೆಗೆ ನೀವು ಅದನ್ನು ಆಕರ್ಷಕವಾಗಿ ಅಪ್ಪಿಕೊಳ್ಳಿ, ಸ್ಪಂದಿಸ್ರಿ, ಸ್ಪರ್ಶಿಸ್ರಿ, ಅದನ್ನು ತೆರೆದು ಓದ್ರಿ ಆ ಮಕ್ಕಳ ಜೊತೆಗೆ. ಒಂದು ಸಾರಿ ನೀವು ಆಸಕ್ತಿ ಮೂಡಿಸಿದ್ರೆ ಸಾಕು, ಆಮೇಲೆ ಆ ಮಗು ಜೀವನದಲ್ಲಿ ಹಿಂದಿರುಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಭವ್ಯವಾಗಿ ಬೆಳೆಯುತ್ತೆ. ಅದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ. ನಿಮ್ಮ ಮಗುವಿನ ಭವ್ಯ ಭವಿಷ್ಯಕ್ಕೆ ಒಂದು ಅತ್ಯಂತ ಕಡಿಮೆ ದರದಲ್ಲಿ ಸಿಗುವ ಇನ್ವೆಸ್ಟ್ಮೆಂಟ್ ಅದು ಪುಸ್ತಕ ಅನ್ನೋದು. ಆ ಪುಸ್ತಕದ ಒಂದು ಆಸಕ್ತಿಯನ್ನು ಹುಟ್ಟಿಸ್ರಿ ಸಾಕು, ಅಷ್ಟೇ. ಅಷ್ಟು ಮಾಡಿದರೆ ಸಾಕು, ನಿಜಕ್ಕೂ ನೀವು ಮುಂದೆ ಅದರ ಪರಿಣಾಮವನ್ನು ನೀವೇ ಕಾಣ್ತೀರ. ಯಾಕಂದರೆ ಪುಸ್ತಕ ಸಂಸ್ಕೃತಿ ಉದಯವಾಗಿದ್ದೇ ಸುಮಾರು 2000 ವರ್ಷಗಳ ಕೆಳಗೆ. ಅಂದರೆ ಕಾಗದ ಕಂಡಿಡಿದ್ರು ಫಸ್ಟು. ಕಾಗದ ಕಂಡಿಡಿದ ಮೇಲೆ ಅನ್ನಿಸ್ತು, ಹೌದಲ್ಲ, ಇದರಲ್ಲಿ ನಾವು ಯಾಕೆ ಲಿಪಿಯ ರೂಪದಲ್ಲಿ ದಾಖಲೆಗಳಾಗಿ ಇಡಬಹುದು ಅಂತಂದು. ಯಾಕಂದರೆ ಅವಾಗೆಲ್ಲ ಅಲ್ಲಿ ತನಕ ಶಿಲಾಶಾಸನಗಳ ಮೂಲಕ ದಾಖಲೆ ಇಡ್ತಿದ್ರು. ಅಲ್ಲಿ ಸ್ಥಳಾವಕಾಶ ಕಡಿಮೆ ಇರ್ತಾ ಇತ್ತು. ಕೆಲವು ಮುಖ್ಯ ಪಾಯಿಂಟ್ಗಳನ್ನ ಮಾತ್ರ ಬರೀಬೇಕಾಗಿತ್ತು, ಅಂಶಗಳನ್ನು. ಇಲ್ಲಿ ಪುಸ್ತಕದಲ್ಲಾದರೆ ವಿವರವಾಗಿ ಎಷ್ಟು ಪುಟಗಳು ಬೇಕಾದರೂ ದಾಖಲೆಯಾಗಿ ಇಡಬಹುದು ಅಂತಂದು ಆ ಒಂದು ಪರಿಕಲ್ಪನೆ ಹುಟ್ಟಿ ಇವತ್ತು 2000 ವರ್ಷಗಳಿಂದ ಇವತ್ತು ನಮ್ಮ ಸಮಾಜ ಇವತ್ತೇನಾದರೂ ಒಂದು ಚೂರು ಸನ್ನಡತೆಯಲ್ಲಿ ಇದೆ, ಸನ್ಮಾರ್ಗದಲ್ಲಿ ಇದೆ ಅಂದರೆ ಅದಕ್ಕೆ ಕಾರಣ ಪುಸ್ತಕ, ಆ ಪುಸ್ತಕ ಅಷ್ಟೇ. ಅಂತಹ ಒಂದು ಅಪೂರ್ವವಾದ ಕ್ಷೇತ್ರ ಸಾಹಿತ್ಯ ಕ್ಷೇತ್ರ. ಇವತ್ತು ಮಾಧ್ಯಮ ಬದಲಾಗಿದೆ, ಯಾಕಂದರೆ ಈಗ ನಾವು ತಾಂತ್ರಿಕ ಯುಗದಲ್ಲಿದ್ದೇವೆ. ಇವಾಗೆಲ್ಲ ಡಿಜಿಟಲ್ ಪುಸ್ತಕಗಳು, ಈ ಪುಸ್ತಕಗಳು ಬರ್ತಾ ಇದೆ. ಇಂದಿನ ಮಕ್ಕಳು, ಯುವ ಜನಾಂಗ ಆ ಡಿಜಿಟಲ್ ಪುಸ್ತಕಗಳನ್ನ ಓದ್ತಾರೆ. ಓದಲಿ, ಯಾವುದೇ ಮಾಧ್ಯಮ ಇರ್ಬೋದು, ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಮುದ್ರಣ ಮಾಧ್ಯಮದಲ್ಲಿದ್ರೇ ಪುಸ್ತಕ ಅಂತಲ್ಲ, ಆದರೆ ಓದುವಿಕೆ ಅಂದರೆ ಅಧ್ಯಯನಶೀಲತೆ ಒಂದು ಯಾವುದೇ ಮಾಧ್ಯಮ ಇರಲಿ ಅವರು ಓದಲಿ ಅಷ್ಟೇ. ಅಷ್ಟರ ಆಸಕ್ತಿಯನ್ನು, ಅಷ್ಟರ ಪ್ರೋತ್ಸಾಹವನ್ನು ನೀವು ದಯವಿಟ್ಟು ಕಂಪಲ್ಸರಿ ಕೊಡಲೇಬೇಕು. ಹಾಗೆ ನಮ್ಮ ಆರ್ಯವೈಶ್ಯ ಸಾಹಿತ್ಯರು ಬರೆದಂತಹ ಪುಸ್ತಕಗಳನ್ನ ದಯವಿಟ್ಟು ಕೊಂಡುಕೊಳ್ಳಿ, ಮನೆ ಮನೆಯಲ್ಲಿ ಇಟ್ಕೊಳ್ಳಿ. ನೀವು ಓದ್ತಿರೋ ಬಿಡ್ತಿರೋ ಕೊಂಡುಕೊಂಡ್ರೆ ನೀವು ಅದು ನಿಜಕ್ಕೂ ಆ ಬರೆಯೋರಿಗೆ ಎಷ್ಟು ಪ್ರೋತ್ಸಾಹ ಸಿಗುತ್ತೆ, ಇನ್ನಷ್ಟು ಹೊಸ ಕೃತಿಗಳನ್ನ ಬರೆಯೋದಕ್ಕೆ ಪ್ರೇರೇಪಣೆ ಸಿಗುತ್ತೆ. ಇದನ್ನೊಂದು ನಾವು ಅರ್ಥ ಮಾಡಿಕೊಂಡ್ರೆ ಸಾಹಿತ್ಯದ ಜೊತೆಗೆ ನಮ್ಮ ಬದುಕು ಸಹ ಅಭಿವೃದ್ಧಿ ಆಗುತ್ತೆ. ಇನ್ನು ಈಗ ಏನಾಗ್ತಿದೆ ಅಂತಂದರೆ, ಈ ಮಾತನ್ನು ನಾನು ಆರ್ಯವೈಶ್ಯರು ನೆರೆದಿದ್ದಾಗ ಹೇಳಲೇಬೇಕು. ನಮ್ಮಲ್ಲಿ ಅಭಿಮಾನ ಶೂನ್ಯತೆ ಅನ್ನೋದು ಡೈಲ್ಯೂಟ್ ಆಗ್ತಾ ಹೋಗ್ತಾ ಇದೆ. ಯಾತಕ್ಕೆ ಕಾರಣ ಇದು? ಯಾಕೆಂತಂದರೆ ನಿಜಕ್ಕೂ ಅದು ನಮ್ಮದೇ ತಪ್ಪು, ಹಿರಿಯರ್ದು. ಯಾರಾದರೂ ಈಗ ನೋಡಿ, ಸಮಾಜದ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ವೈಶ್ಯರ ಪಾತ್ರ ಇದ್ದೇ ಇರುತ್ತೆ. ಅವ್ರ ಪರಿಶ್ರಮ, ತ್ಯಾಗ, ಅವರ ಕೊಡುಗೆ, ಅವರ ದೇಣಿಗೆ, ಅವುಗಳಿಂದಲೇ ಸಮಾಜದ ಅಭಿವೃದ್ಧಿ ಆಗ್ತಾ ಇರುತ್ತೆ. ಆದರೂ ಸಹ ಸಮಾಜದಲ್ಲಿ ವೈಶ್ಯರನ್ನು ಒಂದು ಅಡ್ಡ ಬಿರುದುಗಳಿಂದ, ಅಂದರೆ ತುಂಬ ಜಿಪುಣರು, ತುಂಬ ಲೆಕ್ಕಾಚಾರಸ್ಥರವರು, ಆಮೇಲೆ ಅವರು ಅಯ್ಯೋ ಅವರು ಈ ಥರ ಆ ಥರ, ಅವರು ಬರೀ ತಿನಿಸಿಗೆ ಪ್ರಾಮುಖ್ಯತೆ ಕೊಡೋರು, ಈ ಥರದ ಒಂದು ಬ್ರ್ಯಾಂಡ್, ಅದನ್ನು ಅವರು ಜನ ಬೇರೆ ಅನ್ಯ ಸಮುದಾಯದವರು ಈಗಲೂ ಅದನ್ನು ಉಲ್ಲೇಖಿಸ್ತಾರೆ. ಮತ್ತು ಅಪಹಾಸ್ಯದ ದೃಷ್ಟಿಯಿಂದ ನೋಡ್ತಾರೆ. ಇದರ ವಿರುದ್ಧ ಕೂಗು ಎದ್ದು
ತುಂಬ ವರ್ಷಗಳಾಯಿತು, ಆದರೂ ಸಹ ಇವತ್ತು ಇದೆ ಅನ್ನೋದೇ ದೊಡ್ಡ ವಿಷಾದನೀಯ. ನಾನು ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳಲೇಬೇಕು. ನಾವು ದಾವಣಗೆರೆಯಲ್ಲಿದ್ದಾಗ ನಮ್ಮನೆ ಹತ್ರ 2 ಅಂಗಡಿಗಳಿತ್ತು ಸ್ವಲ್ಪ ದೂರದಲ್ಲಿ. ಒಂದು ಲಿಂಗಾಯತರ ಅಂಗಡಿ, ಇನ್ನೊಂದು ಆರ್ಯವೈಶ್ಯರ ಅಂಗಡಿ ಇತ್ತು. 2 ದಿನಸಿಗಳ ಅಂಗಡಿ. 2ಕ್ಕೂ ಜನ, ಆ ಏರಿಯಾ ಜನ ಹೋಗ್ತಾಯಿದ್ರು, ಸಾಮಗ್ರಿಗಳನ್ನ ತೊಗೊಳ್ತಾಯಿದ್ರು. ಆದರೆ ಜನ ತಮ್ಮ ಆಡು ಮಾತಿನಲ್ಲಿ ಹೇಳುವಾಗ ನಾವು ಇದನ್ನು ವೀರಶೈವರ ಅಂಗಡಿ ಅಂತಂದ್ವಿ, ವೀರಶೈವರ ಅಂಗಡಿಗೆ ಹೋಗ್ತೀವಿ ಅಂತ ಹೇಳೋರು. ಅದೇ ಇಲ್ಲಿ ಆರ್ಯವೈಶ್ಯರ ಅಂಗಡಿ ಉಲ್ಲೇಖಿಸ್ಬೇಕಂದಾಗ ನಾವು ಆ ಶೆಟ್ಟಿ ಅಂಗಡಿ ಅಂತಂದ್ವಿ, ಆ ಶೆಟ್ಟಿ ಅಂಗಡಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಅಂದರೆ ಎಷ್ಟು ನಾವು ಸ್ವತಃ ಆ ಅಂಗಡಿಯವರು ಅದನ್ನು ವಿರೋಧಿಸ್ತಾ ಇರಲಿಲ್ಲ, ಹೇಳ್ತಾ ಇರಲಿಲ್ಲ. ನಾನು ಅದನ್ನು ಗಮನಿಸಿ ನಮ್ಮ ಅಲ್ಲಿದ್ದ ಒಂದು 4-5 ಆರ್ಯವೈಶ್ಯ ಕುಟುಂಬದವರು ಹಿಂಗೆ ಮಾತಾಡುವಾಗ ಈ ಪ್ರಸ್ತಾವನೆ ಬಂತು. ಆಗ ಇದು ಮಾತಾಡಿದಾಗ ಹೌದಲ್ಲ, ಇದನ್ನು ತಡೆಗಟ್ಟಬೇಕು ಅಂದ್ಬಿಟ್ಟು ಆವಾಗಿಂದ ಮಕ್ಕಳು ಅಥವಾ ಯಾರಾದರೂ ಆ ಪದ ಉಪಯೋಗಿಸಿದಾಗ ಹೇಳ್ತಾ ಇದ್ದೆ, ಯಾಕೆ ಅವ್ರಿಗೆ ಶೆಟ್ಟಿ ಅಂತ. ಇಲ್ಲಿ ಬಹುವಚನ, ವೀರಶೈವರು ಅಂತ, ಇಲ್ಲಿ ಶೆಟ್ಟಿ ಅಂತ ಏಕವಚನ. ಯಾತಕ್ಕೆ? ಯಾಕಂದರೆ ಅವ್ರಿಗಿಂತ ಹೆಚ್ಚು ಗುಣಮಟ್ಟದ ಸಾಮಗ್ರಿಗಳು ಇಲ್ಲಿ ಸಿಗ್ತಾ ಇತ್ತು. ಆ ಥರ ಯಾಕೆ ಹೇಳ್ತೀರಾ? ಅಟ್ಲೀಸ್ಟ್ ಶೆಟ್ರಂಗಡಿ ಅಂತನಾದರೂ ಹೇಳ್ರಿ, ಆ ಗುಪ್ತಾ ಸ್ಟೋರ್ ಅಂತ ಹೆಸರು ಇದೆ ಅದನ್ನಾದರೂ ಹೇಳ್ರಿ ಅಂತಂದು ಹೇಳ್ತಾ ಇದ್ವಿ. ಆವಾಗಿಂದ ಅವರು ಸ್ವಲ್ಪ ನಮ್ಮನ್ನು ನೋಡಿದಾಗ ಅದನ್ನು ಹೇಳುವಾಗ ನಾಲ್ಗೆ ತೆಡಿತಾ ಇತ್ತು ಅವ್ರಿಗೆ. ತಕ್ಷಣ ಅವರು ಶೆಟ್ರಂಗಡಿಯಲ್ಲಿ ತಂದ್ವಿ ಅಂತ ಹೇಳ್ತಾ ಇದ್ರು. ಈಗ ಇತ್ತೀಚೆಗೆ ಅಷ್ಟೇ ದಾವಣಗೆರೆಗೆ ಹೋದಾಗ ಅದೇ ಏರಿಯಾದವರು ಸಿಕ್ಕರು. ಹೀಗೆ ಮಾತಾಡಿಸಿದಾಗ ಗೊತ್ತಾಯಿತು, ಮತ್ತೆ ಅದೇ ಶೆಟ್ಟಿ ಅಂಗಡಿಯಾಗಿ ಉಳಿದಿದೆ, ಅದೇ ವೀರಶೈವರ ಅಂಗಡಿಯಾಗಿ ಉಳಿದಿದೆ 20 ವರ್ಷದಿಂದ. ಅಂದರೆ ಎಲ್ಲೂ ಏನೂ ಬದಲಾಗಿಲ್ಲ. ಇದು ನಿರಂತರವಾಗಿ ನಮ್ಮ ಸುತ್ತಲೇ ಹೋರಾಟ ಮಾಡೋಣ. ನಾವೆಲ್ಲೋ ಸ್ಟೇಜ್ ಮೇಲಲ್ಲ, ಎಲ್ಲೋ ವೇದಿಕೆ ಮೇಲಲ್ಲ, ಅಥವಾ ಎಲ್ಲೋ ಪ್ಯಾನಲ್ ಡಿಸ್ಕಷನಲ್ಲಿ ಅಲ್ಲ. ನಾವು ನಮ್ಮ ಸುತ್ತಮುತ್ತ ಮನೆ ಹತ್ರ ನೋಡ್ತೀವಲ್ಲ, ಅಲ್ಲಿ ನಾವು ತಡೆಗಟ್ಕೊಂಡು ಹೋಗೋಣ. ಇದಕ್ಕೇನಾಗುತ್ತೆ ಅಂದರೆ, ಇದು ನೋಡೋದಕ್ಕೆ ತುಂಬ ಸಣ್ಣ ವಿಷಯ ಅನಿಸುತ್ತೆ. ಬಿಡು, ಅವ್ರು ಏನಾದರೂ ಕರೆದ್ರೆ ನಮಗೇನಾಗಬೇಕು, ನಮಗಿರುತ್ತಲ್ವಾ ಅಂತ ಅನ್ನಿಸ್ಬೋದು. ಇದು ಒಂದು ವಿಷಯನ ಇಲ್ಲಿ ಹೇಳೋ ಅಂಥದ್ದು ಅಂತ. ಆದರೆ ಇದು ಮಾಡ್ತಿದೆಯಲ್ಲ, ಈ ಅಡ್ಡ ಪರಿಣಾಮ ತುಂಬ ದೊಡ್ಡದು. ಯಾಕಂದರೆ ನಮ್ಮ ಮಕ್ಕಳು, ಯುವ ಜನಾಂಗ ಎಲ್ಲರಿಗೂ ಏನೋ ಒಂಥರ ಅವ್ರಿಗೂ ತಾತ್ಸಾರ ಆಗಿಬಿಡುತ್ತೆ ನಮ್ಮ ಜನಾಂಗದ ಬಗ್ಗೆ. ಯಾಕಂದರೆ ಅವ್ರಿಗೆ ಅಭಿಮಾನ ಹೋಯ್ತು ಅಂತಂದರೆ ಮುಂದೆ ಅದು ವೈಶ್ಯ ಜನಾಂಗದ ಉಳಿಯುವಿಕೆಗೆ ಒಂದು ಸವಾಲಾಗಿಬಿಡುತ್ತೆ. ಈಗಲೇ ಸಾಕಷ್ಟು ಅಂತರ್ಜಾತಿ ವಿವಾಹಗಳಾಗ್ತಾ ಇದೆ. ಅಂತರ್ಜಾತಿ ವಿವಾಹ ತಪ್ಪು ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಯಾಕಂದರೆ ಎಲ್ಲಿ ಪ್ರೇಮ ಇರುತ್ತೆ, ಆಮೇಲೆ ಎಲ್ಲಿ ಅವರು ಇಬ್ಬರು ಒಪ್ಕೊಂಡ್ರು ಸಂಗಾತಿಗಳು, ಖಂಡಿತ ಆಗಲಿ, ಅದು ತಪ್ಪೇನಲ್ಲ. ಆದರೆ ಅಭಿಮಾನ ಶೂನ್ಯರಾಗಿ ಅವರು ಬೇರೆ ಜಾತಿಗೆ ಹೋಗೋದಿದೆಯಲ್ಲ, ಅದು ತುಂಬ ನೋವಿನ ಸಂಗತಿ. ಅದು ನಮಗೆ ಜಾತೀಯತೆ ಬೇಡ, ಜಾತಿ ಅನ್ನುವ ಅಭಿಮಾನ ಇರಲಿ ನಮಗೆ, ಅಷ್ಟು ಮಾತ್ರ ಉಳಿಸ್ಕೊಂಡ್ರೆ ಖಂಡಿತವಾಗಿಯೂ. ನೋಡಿ, ನಾ ಹೇಳಿದ್ನಲ್ಲ, ಎಷ್ಟೋ ಒಂದಿಬ್ಬರು ಯುವ ಜನಾಂಗದ ವೈಶ್ಯ ಮಕ್ಕಳು ಕೇಳಿದ್ರೆ ಈಗ ಜಾತಿ ಬಗ್ಗೆ ಹೇಳಿದಾಗ ಅವ್ರಂದ್ರೆ, ಏನಂತ ಮೌಲ್ಯಗಳು ನಮ್ಮ ಜನಾಂಗದಲ್ಲಿ ಇರೋದು? ವಾಸವಿ ಜಸ್ಟ್ ಅಗ್ನಿ ಪ್ರವೇಶ ಮಾಡಿದ್ಲು, ಅದಕ್ಕೆ ನೀವು ಕುಲದೇವತೆ ಅಂತಂದು ಇದು ಮಾಡ್ತೀರಾ, ಇನ್ನೇನು ಮಾಡಿದ್ರು? ಅಷ್ಟು ಏನಂತ ಬೇರೆ ಜನಾಂಗದಲ್ಲಿ ಇಲ್ಲದಂಥ ಮೌಲ್ಯಗಳು ನಮ್ಮಲ್ಲಿದೆ ಅಂತಂದರು. ಆಗ ನನಗಿದು ನೆನಪಾಯಿತು. ಆ ಸಮೀಕ್ಷೆಯಲ್ಲಿ ನಮ್ಮ ಆರ್ಯವೈಶ್ಯ ಸಮುದಾಯದ ಪುರುಷ ವರ್ಗದ ಹೃದಯ ವೈಶಾಲತೆ, ಆಮೇಲೆ ಆ ದಾನ ಧರ್ಮದ ಗುಣ, ಸ್ಪಂದಿಸುವಿಕೆ, ಇವೆಲ್ಲವೂ ನಮ್ಮಲ್ಲಿದೆ ಅನ್ನೋದೇ ಒಂದು ಹೆಮ್ಮೆಯ ವಿಚಾರ. ಆ ಮೌಲ್ಯಗಳನ್ನು ನಾವು ಮುಂದಿನ ಜನಾಂಗಕ್ಕೆ ತಲುಪಿಸಿದರೆ ಸಾಹಿತ್ಯವೂ ಉಳಿಯುತ್ತೆ, ಎಲ್ಲ ಸಾಂಸ್ಕೃತಿಕ ಕಲೆಗಳು ಉಳಿಯುತ್ತೆ, ವೈಶ್ಯ ಜನಾಂಗವೂ ಉಳಿಯುತ್ತೆ ಅಂತಂದು ನಾನು ಹೇಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಒಂದು ಜನಾಂಗದ ಬಗ್ಗೆ ಹೇಳುವಾಗ ಒಂದು ವೀಕ್ನೆಸ್ ನನಗೆ ನೆನಪಾಗುತ್ತೆ. ನನಗಿದು ರಾಜಾ ಶೈಲೇಶ್ ಚಂದ್ರಗುಪ್ತ ಅವರು ಫಸ್ಟ್ ಅದೇ ನಾನು ಹೇಳಿದ್ನಲ್ಲ, ಒಂದು ಸಮಾವೇಶ ಆಯಿತು ಅಂತ, ಆಗ ತಮ್ಮ ಭಾಷಣದಲ್ಲಿ ಅಂಶವನ್ನು ಹೇಳಿದರು. ಅವತ್ತಿಂದ ಅದು ನನಗೆ ನೆನಪಿನಲ್ಲಿ ಇದೆ. ಸುಮಾರು 25 ವರ್ಷ ಆಯ್ತೇನೋ ಅದು. ಅವರೊಂದು ಮಾತು ಹೇಳಿದರು, ನಮ್ಮ ವೈಶ್ಯರು ಪ್ರತ್ಯೇಕವಾಗಿ ಓದಿದಾಗ ವೈಯಕ್ತಿಕವಾಗಿ ತುಂಬ ವಿಜಯ ಸಾಧಿಸ್ತಾರೆ, ಯಶಸ್ವಿ ಆಗ್ತಾರೆ, ಆದರೆ ಸಾಮೂಹಿಕ ವಲಯದಲ್ಲಿ ಅವರು ಸೋಲ್ತಾರೆ ಅಂತಂದು. ನೋಡಿ, ನೀವು ಯಾವುದೇ ಒಂದು ವೈಶ್ಯ ಮಹಿಳೆ ಇರ್ಬೋದು, ಪುರುಷ ಇರ್ಬೋದು, ಯಾವುದಾದ್ರೂ ಕ್ಷೇತ್ರಕ್ಕೆ ಹೋದರೆ, ಒಂದು ವೈದ್ಯರಾಗಲಿ, ಇಂಜಿನಿಯರ್ ಆಗಲಿ, ವಿದೇಶಕ್ಕೆ ಹೋಗಲಿ, ಅಲ್ಲಿ ತುಂಬ ತಮ್ಮ ಕಾರ್ಯಕ್ಷಮತೆಯಿಂದ ಅತ್ಯಂತ ಯಶಸ್ಸನ್ನು ಅವರು ಗಳಿಸ್ತಾರೆ. ಆದರೆ ಸಾಮೂಹಿಕವಾಗಿ ಎಲ್ಲೋ ನಮ್ಮಲ್ಲಿ ಒಬ್ರಿಗೆ ಅನ್ಯಾಯ ಆಗ್ತಿದೆ ಅಂದರೆ ನಾವು ಸ್ಪಂದಿಸೋಲ್ಲ, ಒಗ್ಗಟ್ಟಾಗಿ ಎದುರಿಸೋಲ್ಲ, ನಾವು ಅದನ್ನು ವಿರೋಧಿಸಲ್ಲ.
ನಮ್ಮ ಅಲ್ಲಿ ನಾವು ನಮಗೆ ಬಿಡು ಅಂತಂದು ಅಂದ್ಕೊಂಡ್ಬಿಡ್ತೀವಿ. ಇದು ತಪ್ಪು. ಸುಮಾರು ವರ್ಷಗಳಿಂದ ಕೆಲವ್ರಿಗೆ ನೆನಪಿರಬಹುದು, ಇದು ಆಗಿ 20 ವರ್ಷದ ಕೆಳಗೆ, ಅವಾಗ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಒಂದು ಧಾರಾವಾಹಿ ದೂರದರ್ಶನ ಅನಿಸುತ್ತೆ, ಚಾನಲ್ ಇಲ್ಲ ಅಥವಾ ಬೇರೆ ಚಾನಲ್ ಅನಿಸುತ್ತೆ, ಅದರಲ್ಲಿ ಬರ್ತಾ ಇತ್ತು, ಅದು ಉದಯ ಅಂತಂದು ಅನಿಸುತ್ತೆ ನನಗೆ. ಆ ಚಾನಲ್, ಆ ಧಾರಾವಾಹಿ ತುಂಬ ಹೆಸರುವಾಸಿಯಾಗಿತ್ತು. ಅದರಲ್ಲಿ ಒಂದು ಅಂಗಡಿಯವನ ಪಾತ್ರ ಇತ್ತು, ವೈಶ್ಯ ಅಂಗಡಿಯವನು. ಎಷ್ಟು ಹಾಸ್ಯಾಸ್ಪದವಾಗಿ ತೋರಿಸ್ತಾ ಇದ್ರು ಅಂದರೆ, ಅದನ್ನು ಒಂದು ಹಾಸ್ಯನೂ ಅಲ್ಲ, ಅದು ಅಪಹಾಸ್ಯ ಮಾಡಿ ಆ ಪಾತ್ರವನ್ನು ತೋರಿಸ್ತಾ ಇದ್ರು. ಅವನ್ನ ಒಂಥರ ಅವನ ಗೆಟಪ್ ಚೇಂಜ್ ಮಾಡಿ ಅವನೊಂಥರ ಎಲ್ಲ ಮಕ್ಕಳ ಕೈಯಲ್ಲೂ ಬಯಸ್ಕೊಳ್ಳಂಗೆ ಎಲ್ಲ ಥರ ಅವನು ಒಂದು ಬಫೂನ್ ಥರ ತೋರಿಸ್ತಾ ಇದ್ರು ಆ ವೈಶ್ಯ ಪಾತ್ರವನ್ನು, ಅಂಗಡಿಯವನ ಪಾತ್ರವನ್ನು. ಆಗ ನನಗೆ ತುಂಬ ಬರ್ತಾಯಿತ್ತು, ಏನೋ ಅದನ್ನು ಎಂಜಾಯ್ ಮಾಡ್ತಾಯಿದ್ರು ಬೇರೆ ಸಮುದಾಯದವರಲ್ಲಿ, ಅದು ಒಂದು ಹಾಸ್ಯಕ್ಕೆ ಸೀಮಿತ ಅನ್ನೋಂಗೆ. ಸೊ ನನಗೆ ತುಂಬ ನೋವಾಗಿ ನಾನು ಒಂದು ದೀರ್ಘ ಪತ್ರವನ್ನು ಆ ಚಾನಲ್ಗೆ ಬರೆದು, ನೀವು ನಮಗೆಲ್ಲ ತುಂಬ ನೋವಾಗುತ್ತೆ, ನಮ್ಮ ಸಮುದಾಯ ಅಂತ ತುಂಬ ಹಿರಿಮೆ ಉಳ್ಳ ಸಮುದಾಯ, ಅದರ ಒಂದು ಘನತೆನೇ ಬೇರೆ, ಅದನ್ನು ನೀವು ಇಷ್ಟೊಂದು ಅಪಹಾಸ್ಯ ಮಟ್ಟದಲ್ಲಿ ಹೋಗಲಿ, ಒಂದು ತಮಾಷೆ ಪಾತ್ರ ನಿಮಗೆ ಬೇಕು, ಕಮೆಡಿಯನ್ನು, ಆದರೆ ನೀವು ಅಲ್ಲಿ ಆ ಕಮೆಡಿಯನ್ ರೂಪದಲ್ಲಿ ಆ ಇಡೀ ಸಮುದಾಯವನ್ನು ಅವಮಾನಿಸ್ತಾ ಇದ್ದೀರಾ, ತುಂಬ ನೋವಾಯಿತು ನಮಗೆ ಅಂದ್ಬಿಟ್ಟು ಬರೆದು ಅದನ್ನು ಸಾಕಷ್ಟು ಜನರ ಸಹಿಗಳನ್ನು ಮಾಡಿಸಿ ಆ ಚಾನಲ್ಗೆ ಕಳಿಸ್ದೆ ನಾನು. ಅದನ್ನು ನೀವು ನಂಬ್ತಿರೋ ಇಲ್ಲೋ, ಕೆಲವು ವಾರ ಅಂದರೆ ಮುಂಚೆ ಚಿತ್ರೀಕರಣ ಆದ ಭಾಗ ಬಿಟ್ಟು ಮತ್ತೆ ಮುಂದಿನ ಭಾಗಗಳು ಬರ್ತಾ ಆದಾಗ ಅದು ಪೂರ್ತಿ ಕಡಿಮೆ ಆಯಿತು. ಎಷ್ಟು ಚೆನ್ನಾಗಿ ಕಡಿಮೆ ಆಯಿತು ಅಂದರೆ ಅವರು ಅರ್ಥ ಮಾಡ್ಕೊಂಡ್ರು, ಹೌದು ನಾವು ಒಂದು ಸಮುದಾಯವನ್ನು ಹಂಗಿಸ್ತಾ ಇದ್ದೀವಿ, ಅಪಹಾಸ್ಯ ಮಾಡ್ತಿದ್ದೀವಿ ಅಂತ. ಅಂದರೆ ನಮ್ಮ ಪ್ರತಿರೋಧನೆಗೆ ಬೆಲೆ ಇದೆ. ನಾವು ಅದರ ವಿರುದ್ಧ ನಾವು ಹೇಳಿದಾಗ ಬೆಲೆ ಸಿಗುತ್ತೆ, ಆದರೆ ಹೇಳುವ ಧೈರ್ಯವನ್ನೇ ನಾವು ತೋರಿಸ್ತಿದ್ದಾಗ ಎಲ್ಲಿ ಬೆಲೆ ಸಿಗುತ್ತೆ? ನಮ್ಮ ಮಕ್ಕಳಿಗೆ ಏನು ಅಭಿಮಾನ ಇರುತ್ತೆ ವೈಶ್ಯ ಜನಾಂಗ ಅಂದರೆ? ಇದನ್ನು ನಾವೆಲ್ಲ ಮನಗಂಡಾಗ ಮಾತ್ರ ನಿಜಕ್ಕೂ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಇನ್ನಷ್ಟು ಅತಿ ಹೆಚ್ಚು ಪ್ರಗತಿಯನ್ನು ಸಾಧಿಸ್ಬೋದು. ಇವತ್ತು ಆರ್ಯವೈಶ್ಯ ಮಹಿಳೆ ಕೇವಲ ಒಂದು 4 ಗೋಡೆಯ ಮಧ್ಯೆ ಇರುವ ಮಹಿಳೆಯಾಗಿ ಉಳಿದಿಲ್ಲ, ಅವಳು ಆ ಪರಿಧಿಯನ್ನು, ಆ ಚೌಕಟ್ಟನ್ನು ದಾಟಿ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾಳೆ. ಅವಳಿಗೂ ಸಹ ಹಾಗೆಯೇ ಅವರನ್ನು ಬೆಂಬಲಿಸುವಂತಹ ಪುರುಷ ವರ್ಗಕ್ಕೂ ಹಾಗೂ ಅನೇಕ ವಿಶಾಲ ಮನಸ್ಸಿನ ಎಲ್ಲ ಜನರಿಗೂ ಇದು ಸಾರ್ಥಕತೆಯನ್ನು ಕೊಡುತ್ತೆ, ನಮ್ಮ ಜನಾಂಗ ಅನ್ನುವ ಒಂದು ಅಭಿಮಾನ ಉಳಿಯುತ್ತೆ ಅಂತಂದು ಹೇಳ್ತಾ ನನ್ನ ಇನ್ನೂ ಕೆಲವು ಮಾತುಗಳನ್ನು ಸಂಜೆ ಹೇಳ್ತೇನೆ. ಹಾಗೆಯೇ ನನ್ನ ಅಧ್ಯಕ್ಷ ಭಾಷಣ ಪುಸ್ತಕದಲ್ಲೂ ನಾನು ಸಾಕಷ್ಟು ಬರೆದಿದ್ದೇನೆ. ಇಲ್ಲಿ ಸಮಯದ ಮಿತಿಯಿಂದ ನಾನು ಈಗ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ವಂದನೆಗಳು. ದಯವಿಟ್ಟು ಪುಸ್ತಕ ಕೊಳ್ಳಿ, ಓದಿ, ಮಕ್ಕಳಿಗೆ ಆಸಕ್ತಿ ಮೂಡಿಸಿ. ಇದು ನನ್ನ ಒಂದು ಸಂದೇಶ, ಈ ಸಮ್ಮೇಳನದ ಸಂದೇಶ. ಜೈ ವಾಸವಿ. ಜೈ. ಅಧ್ಯಕ್ಷರ ನುಡಿಗಳಿಗೆ ನಿಜವಾಗಲೂ ಸಹ ಗೌರವವನ್ನು ತಂದುಕೊಟ್ಟಂತಹ ಮಾತುಗಳು ಕಿರಣ್ ಅವರದು ಬಹಳ ಮೌಲಿಕವಾಗಿತ್ತು. ಸ್ವಾಭಿಮಾನ ಅನ್ನೋದು ನಾವು ಯಾಕೋ ಮರ್ತೇ ಬಿಟ್ಟಿರುವಂತಹ ಸಂಗತಿ. ಆ ಸ್ವಾಭಿಮಾನವನ್ನು ಬಡಿದೆಬ್ಬಿಸುವಂತಹ ಸಣ್ಣ ಸಣ್ಣ ಸೂಕ್ಷ್ಮ ಅನುಭವಗಳ ಮೂಲಕ ಹೇಗೆ ನಾವು ಅದನ್ನು ಎದುರಿಸಬೇಕು, ಪ್ರತಿರೋಧಿಸಬೇಕು, ಸಮಾಜದಲ್ಲಿ ನಮ್ಮ ಗೌರವವನ್ನು ನಾವು ಉಳಿಸ್ಕೋಬೇಕು ಅನ್ನೋದನ್ನು ಬಹಳ ಸೊಗಸಾಗಿ ಮನ ಮುಟ್ಟುವಂತೆ ಹೇಳಿದ ಕಿರಣ್ ಪ್ರಸಾದ್ ರಾಜನಹಳ್ಳಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಅವರನ್ನು ಗೌರವಿಸುವಂತಹ ಸಮಯ. ಪ್ರಸಾದ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಇದು ಸರ್ ನಮ್ಮ ಒಂದು ಖುಷಿ, ದಯವಿಟ್ಟು ವೇದಿಕೆಗೆ ಬನ್ನಿ. ದಂಶ ಸಾಹಿತ್ಯನ ವತಿಯಿಂದ ಒಂದು ಗೌರವಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸುವಂತಹ ಸಮಯ.
ನಮ್ಮ ಮುಖ್ಯ ಅತಿಥಿಗಳಲ್ಲಿ ಕೆಲವರನ್ನು ಪರಿಚಯ ಮಾಡಿಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಾಲಿ ಅನ್ನುವಂತೆ ಇವತ್ತು ನಮ್ಮ ಈ ಸಮ್ಮೇಳನ ಯಶಸ್ವಿ ಆಗಬೇಕಾದ್ರೆ ಅಥವಾ ಸಾಧ್ಯ ಆಗಬೇಕಾದ್ರೆ, ಇಂತಹದ್ದೊಂದು ದೊಡ್ಡ ಮಟ್ಟದ ಒಂದು ಸಮ್ಮೇಳನ ಸಾಧ್ಯ ಆಗಬೇಕಾದ್ರೆ ನಮಗೆ ಸರ್ಕಾರದಿಂದ ಯಾವ ಅನುದಾನವೂ ಸಹ ಇಲ್ಲ. ನಮಗೆ ಬೇಕಾಗಿರುವುದು ಹೃದಯವಂತ ದಾನಿಗಳು ಕೊಟ್ಟ ದೇಣಿಗೆಯಿಂದ ಮಾತ್ರ ಸಾಧ್ಯ. ಅಂತಹ ಒಂದು ಕಾರ್ಯದಲ್ಲಿ ನಮಗೆ ಕೈ ಜೋಡಿಸಿ ಬೆನ್ನೆಲುಬಾಗಿ ನಿಂತಂಥವರು ಇವತ್ತು ನಮ್ಮ ವೇದಿಕೆಯಲ್ಲಿ ಇರುವಂತಹವರು. ಅವರ ಪರಿಚಯವನ್ನು ನಾನು ಮಾಡಿಕೊಡೋದಕ್ಕೆ ಇಷ್ಟಪಡ್ತೇನೆ. ಶ್ರೀಮತಿ ವಸಂತಶ್ರೀಯವರು ತಾವರೆಕೆರೆ ಮೂಲದ ರಾಜ ಕುಟುಂಬದ ಕೊಡುಗೈ ದಾನಿ ಶ್ರೀನಿವಾಸ್ ಅವರ ಸಂಗಾತಿ. ಈ ಹಿಂದೆ ಸಹ ನಮ್ಮ ಸಂಸ್ಥೆಗೆ ಶ್ರೀನಿವಾಸ್ ಅವರು ಸ್ವಯಂ ಪ್ರೇರಿತರಾಗಿ 1,00,000 ರು ದೇಣಿಗೆಯನ್ನು ಕೊಟ್ಟಿದ್ದರು. ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೂ ಸಹ ಉದಾರವಾಗಿ ನೆರವು ನೀಡಿದ್ದಾರೆ. ವಸಂತಶ್ರೀ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಅಶೋಕ್ ಕುಮಾರ್ ಅವರು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಹಾಗೂ TAP ನಾಗರಾಜ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಇವತ್ತು ನಮ್ಮ ಜೊತೆ ಇರಬೇಕಾಗಿತ್ತು, ಇಲ್ಲ, ಆದರೂ ಸಹ ಅವರ ಪರಿಚಯವನ್ನು ಮಾಡಿಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಎಂದರೋ ಮಹಾನುಭಾವಲು ಅಂದರಿಕಿ ನಮನಮುಲು ಅನ್ನುವುದು ಒಂದೇ ಈ ಸುಂದರ ಕನಸನ್ನು ಸಾಕಾರಗೊಳಿಸುವಲ್ಲಿ ನೆರವಾದಂತಹ ಇನ್ನೂ ದಾನಿಗಳಿದ್ದಾರೆ. ಅದರಲ್ಲಿ ಹೇಮಾ ನಾಗರಾಜ್, ನಮ್ಮ ಗೌರವಾಧ್ಯಕ್ಷರಾದಂತಹ TAP ನಾಗರಾಜ್ ಅವರ ಸಂಗಾತಿ. TAP ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಮುಂದೆ ಇದ್ದು ಆರ್ಥಿಕವಾದಂತಹ ಬೆಂಬಲವನ್ನು ನೆರವನ್ನು ನೀಡುವಂಥವರು. ಇವತ್ತಿನ ಈ ಸಮ್ಮೇಳನದ ಮುಖ್ಯ ದ್ವಾರದ ಪ್ರಾಯೋಜಕರು ಸಹ ಅವರು. ಪ್ರತಿಯೊಂದು ದೊಡ್ಡ ಕಾರ್ಯಕ್ರಮದ ಹಿಂದಿನ ಆರ್ಥಿಕ ಶಕ್ತಿಯಾಗಿ ನಮಗೆ ನಿಲ್ಲುವಂಥವರು. ವಯಸ್ಸು 70 ದಾಟಿದೆ ಅಂತ ಅನಿಸುತ್ತಾ ನಿಮ್ಗೆ ಯಾರಿಗಾದ್ರೂ ಅವರು ನೋಡಿದ್ರೆ? ಇಲ್ಲ ಅಲ್ವಾ? ಹರೆಯದ ಹುಡುಗರ ಹುರುಪು, ನಾವೇ ನಿಜವಾಗ್ಲೂ ನಾಚ್ಕೋಬೇಕು ಅವರನ್ನು ನೋಡಿದರೆ, ಅಂತಹ ಓಡಾಟ ಅವರದು. ಹೇಮಾ ಅವರು TAP ಅವರ ಬಾಳಿನಲ್ಲಿ ಹೇಮ ವಾರಿದಿಯಾಗಿ ಬಂದವರು. ಇವತ್ತಿನ ಅವರ ಎಲ್ಲ ಏಳಿಗೆಗೆ ಕಾರಣ. ಬಹಳ ಹೆಮ್ಮೆ ಪಡಬೇಕು ನಾವು TAP ಅವ್ರ ಬಗ್ಗೆ. ನೋಡಿ, ವೀಲ್ ಚೇರ್ನಲ್ಲಿ ಹೆಂಡ್ತಿಂಗ್ ಕರ್ಕೊಂಬಂದಿದ್ದಾರೆ. ಅವತ್ತು ಒಂದು ಮಾತು ಹೇಳಿದರು ನನಗವರು, ಇದುವರೆಗೆ ನನ್ನನ್ನು ಹೇಮಾ ಮಗುವಿನ ಥರ ನೋಡ್ಕೊಂಡಿದ್ದಾಳೆ, ಇನ್ನು ಉಳಿದ ಬದುಕಿನಲ್ಲಿ ನಾನು ಹೇಮಾನ್ನ ಮಗುವಿನ ಥರ ನೋಡ್ಕೋಬೇಕು ಅಂತ. ದಯವಿಟ್ಟು ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಇಂತಹ ಸಹೃದಯ ಸಂಗಾತಿಯನ್ನು ಪಡೆದಂತಹ ಹೇಮಾ ಅವರು ಅದೃಷ್ಟವಂತರು. ಹೇಮಾ ಅವರನ್ನು ಪಡೆದಂತಹ TAP ಅವರು ಸಹ ಅದೃಷ್ಟವಂತರು. ಹಾಗೆ ಇನ್ನೊಬ್ಬರು ವರಲಕ್ಷ್ಮಿ ಅಶೋಕ್ ಕುಮಾರ್ ಅವರು, ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ಅವರ ಸಂಗಾತಿ. ಈ ಸಮ್ಮೇಳನ ನಾವು ಯೋಜನೆ ಮಾಡಿದ ತಕ್ಷಣವೇ ಮೊದಲಿಗೆ ದೊಡ್ಡ ಮೊತ್ತದ ದೇಣಿಗೆಯನ್ನು ನೀಡಿ ಶುಭಾರಂಭವನ್ನು ಮಾಡಿದವರು ಅಶೋಕ್ ಕುಮಾರ್ ಅವರು. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಶಿಸ್ತುಬದ್ಧವಾಗಿರುವಂತೆ ನಿರ್ವಹಿಸುವಂತಹ ಸಾಮರ್ಥ್ಯ ಇರುವವರು. ಇವತ್ತು ನಾವು ಮುದ್ರಣ ಕ್ಷೇತ್ರದಲ್ಲಿ ಕೇಳಿರುವಂತಹ ಲಕ್ಷ್ಮೀ ಮುದ್ರಣಾಲಯ ನಾಡಿನ ಶ್ರೇಷ್ಠ ಸಾಹಿತಿಗಳ ತವರು ಮನೆ. ಇಂತಹ ಮುದ್ರಣ ಲೋಕದ ದಿಗ್ಗಜ ಸಂಸ್ಥೆಯನ್ನು ಆರಂಭಿಸೋದಕ್ಕೆ ರೂವಾರಿ ವರಲಕ್ಷ್ಮಿಯವರು. ಅಶೋಕ್ ಕುಮಾರ್ ಅವರ ಬದುಕಿನಲ್ಲಿ ವರ ನೀಡಲೆಂದೇ ಬಂದ ಸೌಭಾಗ್ಯಲಕ್ಷ್ಮಿ ಅವರು ಅಂತ ಹೇಳ್ಬೋದು. ಮನೆಯಲ್ಲಿಯೇ ಮುದ್ರಣಾಲಯವನ್ನು ಆರಂಭಿಸಿದಾಗ ಬಂದವರಿಗೆ ಆತಿಥ್ಯವನ್ನು ನೀಡಿ ಸತ್ಕರಿಸಿದಂತಹ ಅನ್ನಪೂರ್ಣೆ ಪತಿಗೆ ಬೆನ್ನೆಲುಬಾಗಿ ನಿಂತು ಮುನ್ನಡೆಸಿದವರು. ಮುದ್ರಣ ಕ್ಷೇತ್ರದ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಂತಹ ಅಶೋಕ್ ಕುಮಾರ್ ದಂಪತಿ ನಮ್ಮ ಸಮುದಾಯದ ಹಿರಿಮೆಗೆ ಕಾರಣಕರ್ತರು. ಇವರೆಲ್ಲರೂ ಕಾರಣರು ಇವತ್ತಿನ ನಮ್ಮ ಸಮ್ಮೇಳನ ನಡೆಯೋದಕ್ಕೆ. ದಯವಿಟ್ಟು ಇವರ ಜೊತೆ ಸೌಭಾಗ್ಯಲಕ್ಷ್ಮಿ ಜಾಜಿ ಅವರ 2 ಮಕ್ಕಳು ಇದ್ದಾರೆ. ಇವರೂ ಸಹ ನಮಗೆ ಈ ಪ್ರಧಾನ ವೇದಿಕೆಗೆ ತಾಯಿಯ ಹೆಸರಿನಲ್ಲಿ ದೇಣಿಗೆಯನ್ನು ಕೊಟ್ಟಂಥವ್ರು. ಅಂದರೆ ತಾಯಿಯ ಹೆಜ್ಜೆಯಲ್ಲೇ ನಡೀತಾ ಹೇಗೆ ಸಮಾಜದಲ್ಲಿ ನಾವು ಸಾಹಿತ್ಯ ಸಂಸ್ಕೃತಿನ ಉಳಿವಿಗಾಗಿ ಕೆಲಸ ಮಾಡಬೇಕು, ಅವರ ಹೆಸರನ್ನು ನಿಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡಿರೋರು. ಇವರೆಲ್ಲರಿಗೂ ಸೇರಿ ಎದ್ದು ನಿಂತು ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ ಎಲ್ಲರೂ ದಯವಿಟ್ಟು ಕೂತ್ಕೋಬೇಕು. ಎಲ್ಲರಿಗೂ ಸಹ ಧನ್ಯವಾದಗಳು. ಈಗ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ.
ಭಾಗ್ಯಲಕ್ಷ್ಮಿ ಜಾಜಿಯವರ ಬದುಕು ಅನ್ನ ಹಿಡಿದಿಡುವಂತಹ ಒಂದು ಕೃತಿ. ಲೇಖಕರು ಸಹ ಅವರ ಮಗಳೇ ಆದಂತಹ ಶ್ರೀಮತಿ ಸವಿತಾ ಗಿರಿಧರ್ ಅವರು. ಹಾಗೂ ಇವತ್ತು ಬಿಡುಗಡೆಯಾಗಲಿರುವಂತಹ ಇನ್ನೊಂದು ಕೃತಿ ನಮನ. ಇದು ಶ್ರೀಮತಿ ಮುಕ್ತಾ ಗುಜಮಾಗಡಿ ಇವರ ಒಂದು ಕೃತಿ, ಕವನ ಸಂಕಲನ. ಇದನ್ನು ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ ಶ್ರೀಮತಿ ಗೌರಿ ಶ್ರೀನಿವಾಸ್ ಅವರು. ಹಾಗೆ ಜಾಜಿ ಮಲ್ಲಿಗೆಯಾದ ಮೈಸೂರು ಮಲ್ಲಿಗೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಶ್ರೀಮತಿ ರಾಜಶ್ರೀ ಕಿಶೋರ್ ಅವರು. ಇವತ್ತು ಬಿಡುಗಡೆಯಾಗಲಿರುವಂತಹ ಈ ಕೃತಿಯ ಲೇಖಕಿ ಸವಿತಾ ಗಿರಿಧರ್ ಅವರು ಮುಕ್ತಾ ಗುಜಮಾಗಡಿ ಅವರು ಬಹಳ ಸಂಭ್ರಮದಿಂದ ನನ್ನ ಕೃತಿ ಮಹಿಳಾ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯನಾ ಅಂತ ಕೇಳಿದಾಗ ನಿಜವಾಗ್ಲೂ ಇದು ನಮ್ಮ ಸೌಭಾಗ್ಯವೂ ಸಹ ಮಹಿಳಾ ಸಮ್ಮೇಳನದಲ್ಲಿ ಇಬ್ಬರು ಲೇಖಕಿಯರ ಕೃತಿ ಬಿಡುಗಡೆಯಾಗ್ತಾ ಇರೋದು ಅಂತ. ಅದಕ್ಕೆ ಬಹಳ ಸಂತಸದಿಂದಲೇ ಒಪ್ಪಿಗೆಯನ್ನು ಕೊಟ್ವಿ. ಬಹಳ ಕ್ರಿಯಾಶೀಲ ಲೇಖಕಿ ಮುಕ್ತಾ ಅವರು. ಇದು ಅವರ 4 ಅಥವಾ 5ನೆಯ ಕೃತಿ ಇರಬಹುದು. ಸತತವಾಗಿ ಕೃತಿಗಳನ್ನು ಬಿಡುಗಡೆ ಮಾಡಿಕೊಂಡೇ ಬಂದಿದ್ದಾರೆ. ಎಲ್ಲ ಒಂದು ವಿಧದ ಬರವಣಿಗೆಯಲ್ಲಿಯೂ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮುಕ್ತಾ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಸವಿತಾ ಗಿರಿಧರ್ ಮತ್ತು ಸುಜಾತಾ ಪೋಲ್ ಅವರನ್ನು ಪರಿಚಯ ಮಾಡಿಕೊಡೋದಕ್ಕೆ ಇಷ್ಟಪಡ್ತೇನೆ. ಸುಜಾತಾ ಪೋಲ್ ಅವರು ಸೌಭಾಗ್ಯಲಕ್ಷ್ಮಿಯವರ 3ನೇ ಮಗಳು. ಬಳ್ಳಾರಿಯಿಂದ ಈ ಕಾರ್ಯಕ್ರಮಕ್ಕೋಸ್ಕರನೇ ಬಂದಿದ್ದಾರೆ. ತಾಯಿಯ ಬಗ್ಗೆ ಈ 5 ಜನ ಹೆಣ್ಣು ಮಕ್ಕಳಿಗೆ ಎಷ್ಟು ಅಭಿಮಾನ ಅಂತಂದರೆ ನಿಜವಾಗ್ಲೂ ಬಹಳ ಬಹಳ ಖುಷಿ ಅನ್ನಿಸ್ತು. ಅಪ್ಪ ಅಮ್ಮನ ಹೆಸರನ್ನು ಉಳಿಸ್ಬೇಕು ಅಂತ ಮಕ್ಕಳು ಮಾಡಬೇಕು ಕೆಲಸ ಅಂತೀವಲ್ಲ, ನಿಜವಾಗ್ಲೂ ಅಂತಹದ್ದನ್ನು ಈ ಹೆಣ್ಣು ಮಕ್ಕಳನ್ನು ನೋಡಿ ನಾವು ಕಲಿಬೇಕು. ಎಂತಹ ಇದು ಅಂತಂದರೆ
ತಾಯಿ ಯಾವ ರೀತಿ ಸಮಾಜ ಸೇವೆಯಲ್ಲಿ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ಇವತ್ತಿಗೂ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇವತ್ತು ಈ ಸಮ್ಮೇಳನದಲ್ಲಿ ಈ ಮುಖ್ಯ ವೇದಿಕೆ ಏನಿದೆ, ಈ ವೇದಿಕೆಯ ಪ್ರಾಯೋಜಕರಾಗಿ ತಾಯಿಯ ಹೆಸರನ್ನು ನಮ್ಮ ಸಮುದಾಯದ ಎಲ್ಲರಿಗೂ ಸಹ ತಿಳಿಯುವಂತೆ ಮಾಡಿದಂತಹ ಈ ಸುಜಾತಾ ಪೋಲಾ ಹಾಗೂ ಸವಿತಾ ಗಿರಿತ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ನಾವು ಕೊಡಲೇಬೇಕು. ಇವತ್ತು ನಮ್ಮ ಸಂಸ್ಥೆ ಇಷ್ಟರ ಮಟ್ಟಿಗೆ ಗಟ್ಟಿಯಾಗಿ ದೃಢವಾಗಿ ಬೆಳೆದಿದೆ ಅಂದರೆ ಅದಕ್ಕೆ ಕಾರಣ ದತ್ತಿನಿಧಿಗಳು. ಆ ದತ್ತಿನಿಧಿಯನ್ನು ಶುಭಾರಂಭ ಮಾಡಿದವರು ಸೌಭಾಗ್ಯಲಕ್ಷ್ಮಿ ಜಾಜಿಯವರು. ಆ ಹಾದಿಯಲ್ಲಿ ಇವತ್ತು ನಾವು ಇಷ್ಟು ದತ್ತಿನಿಧಿಗಳನ್ನು ಕ್ರೋಢೀಕರಿಸ್ಕೊಂಡು ಬಂದಿದ್ದೀವಿ ಅಂತಂದರೆ ಅದಕ್ಕೆ ಆ ತಾಯಿಯ ಒಂದು ಆಶೀರ್ವಾದ ಕಾರಣ. ಈಗ ಆ ಕೃತಿಯ ಬಿಡುಗಡೆಯನ್ನು ಮಾಡಲಿದ್ದಾರೆ ರಾಜಶ್ರೀ ಕಿಶೋರ್ ಅವರು. ಅರ್ಪಣೆಯಾಯಿತು. ಎಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಕೃತಿಯನ್ನು ಲೋಕಾರ್ಪಣೆ ಮಾಡಿದ ಗೌರಿ ಶ್ರೀನಿವಾಸ್ ಅವರು ಮಾತನಾಡಲಿದ್ದಾರೆ. ಸಂಗೀತ ಹಾಗೂ ಸಮಾಜ ಸೇವೆಯನ್ನು ಒಟ್ಟಿಗೆ ಸಾಧಿಸ್ತಾ ಇರೋವಂಥವರು ಗೌರಿ ಅವರು. ನಮ್ಮ ಸಂಸ್ಥೆಯ ಮಾರ್ಗದರ್ಶಕರಾದಂತಹ ಟಿ ಶ್ರೀನಿವಾಸ್ ಅವರ ಸಂಗಾತಿ. ಟಿ ಶ್ರೀನಿವಾಸ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಬೆನ್ನೆಲುಬಾಗಿ ನಿಲ್ಲುವಂಥವರು. ಅವರ ಸಂಗಾತಿಯಾಗಿ ಇವರು ಸಹ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಸಂಗೀತ ತರಗತಿಗಳನ್ನು ಉಚಿತವಾಗಿ ನಡೆಸ್ತಾ ಬಂದಿರುವಂತಹ ಇವರು ನೂರಾರು ಶಿಷ್ಯರನ್ನು ಹೊಂದಿದ್ದಾರೆ. ರೇಡಿಯೋ ಹಾಗೂ ದೂರದರ್ಶನದಲ್ಲಿ ಇವರ ಕಾರ್ಯಕ್ರಮಗಳನ್ನು ಸಹ ಪ್ರಸಾರವಾಗಿವೆ. ಪ್ರತಿ ವರ್ಷವೂ ಇವರು ಆಯೋಜಿಸುವಂತಹ ನುಡಿನಮನ ಅನ್ನಮಾಚಾರ್ಯರ ಆರಾಧನೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಾಸವಿ ಸಿರಿ, ವರ್ಷದ ಮಹಿಳೆ, ಉತ್ತಮ ಶಿಕ್ಷಕಿ, ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿ ಇವರ ಮುಡಿಗೇರಿದೆ. ಈಗ ಇವರಿಂದ 4 ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು ಆಚರಿಸ್ತಾ ಇದ್ದೀವಲ್ಲ, ಇದೆಲ್ಲನೂ ಇದರ ಬಗ್ಗೆ ಕಿರಣ್ ಪ್ರಸಾದ್ ಅವರು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಯಾವುದೂ ನಾನು ಮಾತಾಡೋಕ್ಕೆ ಏನು ಉಳಿಸಿಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆ ಹೇಗೆ ಮುಂದುವರಿತಾ ಇದ್ದಾಳೆ, ಯಾವ ರೀತಿ ತನ್ನ ಸಂಸಾರದ ಜೊತೆಗೆ ಸಾಹಿತ್ಯಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಸಹ ಅವಳು ಮುಂದೆ ಬರ್ತಿದ್ದಾಳೆ ಅಂತ ಅಂದ್ಬಿಟ್ಟು ಅದಕ್ಕೆ ಕಾರಣಭೂತರು ಅವರ ಮನೆಯವರು ಇದಿರ್ಬೋದು, ಪ್ರೋತ್ಸಾಹ ಇರ್ಬೋದು, ತನ್ನದೇ ಪ್ರತಿಭೆ ಇರ್ಬೋದು, ಯಾವುದೇ ರೀತಿಯಲ್ಲಾದ್ರೂ ತನ್ನ ಸಾಮರ್ಥ್ಯವನ್ನು ಸಮಾಜಕ್ಕೆ ತೋರಿಸ್ತಾ ಇದ್ದಾರೆ ಎಲ್ಲನೂ. ಇವಾಗ ಸಾಹಿತ್ಯ ಕ್ಷೇತ್ರದಲ್ಲಿ ಅಂತಲೂ ನಾವು ಸಾಂಸಾರಿಕ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲೂ ಮಹಿಳೆ ಇಲ್ಲ ಅನ್ನೋ ಥರನೇ ಇಲ್ಲ. ನಮ್ಮ ವೈಶ್ಯ ಜನಾಂಗದಲ್ಲಿ ಕಾರಣಾಂತರದಿಂದ ಅವಳು ಒಂದು ಕತ್ತಲೆ ಕೋಣೆ ಅಂತಲ್ಲ, ಮನೆಯಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಷ್ಟೇ. ಈಗಿನ ಪ್ರತಿಭೆನೇ ಆಗೂ ಇತ್ತು, ಈಗಲೂ ಇದೆ, ಮುಂದೆನೂ ಹೋಗ್ತಾ ಇದೆ ಎಲ್ಲನೂ. ಅದೇ ಅದು ಪ್ರಕಟಗೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿರ್ಲಿಲ್ಲ ಅಷ್ಟೇ. ಬೇರೆ ಜನಾಂಗಗಳಿಂದ ಬೇರೆ ಜನಾಂಗಗಳು ಮುಂದೆ ಬರೋಷ್ಟು ಸುಲಭವಾಗಿ ಅವಳಿಗೆ ಮುಂದೆ ಬರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವಾಗ ಎಲ್ಲ ಕ್ಷೇತ್ರಗಳಲ್ಲೂ ಸಹ ತುಂಬ ಚೆನ್ನಾಗಿ ತನ್ನ ಸಾಮರ್ಥ್ಯವನ್ನು ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಯಶಸ್ಸು ಸಹ ಪಡಿತಾ ಇದ್ದಾರೆ ಎಲ್ಲನೂ. ಈ ದಿನ ಮಹಿಳಾ ಸಮ್ಮೇಳನ ಅಂತ ಆಚರಿಸಿರೋದು ಎಲ್ಲ ಮಹಿಳೆಗೆ ಒಂದು ಯಶಸ್ಸು ಅಂತ ಕೊಡಬೇಕು, ಒಂದು ಪ್ರತಿಷ್ಠೆ ಅಂತ ಕೊಡಬೇಕು, ಎಲ್ಲ ಪ್ರಶಸ್ತಿ ಅಂತಲೇ ಹೇಳಬೇಕು. ಎಲ್ಲ ಭಾಜನರಾಗಿರೋರು ನಮ್ಮ ಎಲ್ಲ ಮಹಿಳೆಯರಿಗೂ ಸಹ ನಮ್ಮೆಲ್ಲರ ಪರವಾಗಿ ಅವರಿಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಾಮಾಜಿಕವಾಗಿ ಸಿಗಲಿ ಅಂತ ಎಲ್ಲರ ಪರವಾಗಿ, ಎಲ್ಲ ಮಹಿಳೆಯರ ಪರವಾಗಿ ಹಾರೈಸೋಣ. ಥ್ಯಾಂಕ್ ಯು. ಗೌರಿ ಮೇಡಮ್ ಅವರಿಗೆ ಈಗ ಸವಿತಾ ಗಿರಿಧರ್ ಅವರಿಂದ ಒಂದೆರಡು ಮಾತು. ಇವತ್ತು ಬಿಡುಗಡೆಯಾದ ಪುಸ್ತಕ ಏನಿದೆ ಅದಕ್ಕೂ ಸಹ ಈ 5 ಜನ ಹೆಣ್ಣು ಮಕ್ಕಳೇ ಪ್ರಾಯೋಜಕರು. ನಿರ್ಮಲ ಮನಸ್ಸಿನ ಸವಿತಾ ಅವರು ಎಷ್ಟು ಸರಳ ಹಾಗೂ ಸ್ನೇಹಮಯಿ ಅಂತಂದರೆ ನೋಡಿದ ಮೊದಲನೇ ನೋಟದಲ್ಲಿ ಅವರು ಬಹಳ ಹತ್ತಿರ ಆಗಿಬಿಟ್ರು.
ಫೋನಲ್ಲಿ ಕೂಡ ಒಂದೆರಡೇ ಸರ್ತಿ ನಾನು ಮಾತಾಡಿದ್ದು, ಅಷ್ಟರಲ್ಲೇ ಎಷ್ಟು ಸ್ನೇಹಮಯಿ ಅವರು ಅಂತ ಗೊತ್ತಾಯಿತು. ಅವರಿಂದ ಈಗ ಒಂದು 4 ಮಾತುಗಳು. ಅದಕ್ಕೆ ಮುಂಚೆ ಇವತ್ತಿನ ಕೃತಿ ಬಿಡುಗಡೆಗಾಗಿ ಮೊದಲ ಕೃತಿ, ಚೊಚ್ಚಲ ಕೃತಿ, ತುಂಬು ಹೃದಯದ ಅಭಿನಂದನೆಗಳು ಸವಿತಾ ಅವರಿಗೆ. ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರು, ಸಮ್ಮೇಳನಾಧ್ಯಕ್ಷರು ಶ್ರೀಮತಿ ಕಿರಣ್ ಪ್ರಸಾದ್ ಮತ್ತು ಪರಿಷತ್ ಅಧ್ಯಕ್ಷರಾದಂಥ ಶ್ರೀ ನಟರಾಜು ಮತ್ತು ಕಾರ್ಯದರ್ಶಿ ಶ್ರೀಮತಿ ಸುಮಾ ಸತೀಶ್ ಮತ್ತು ಅಶೋಕ್, ಎಲ್ರಿಗೂ ಮತ್ತು ಸಭಿಕರೆಲ್ಲರಿಗೂ ನಮಸ್ಕಾರ. ಇದು ಒಂದು ಸಂತೋಷದ ಕ್ಷಣ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ತಾಯಿ ಇಲ್ಲಿ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆದಾಗ ತುಂಬ ಸಂತೋಷಪಟ್ಟವರು, ಹಾಗೂ ಮೊದಲಿಗೆ ಅವರು ಖುಷಿಯಿಂದ ಅವರು ದತ್ತಿನಿಧಿ ಕೊಟ್ಟಿದ್ದವರು, ಅದು ಬೆಳೀಬೇಕು ಅಂತ. ಈ ವರ್ಷ ಇದು ಮಹಿಳಾ ವಿಶೇಷ ಮಾಡಿದ್ದಾರೆ ಈ ಸಮ್ಮೇಳನವನ್ನು. ಇದೇ ಸರ್ತಿ ನಮ್ಮ ಅಮ್ಮನ ಹೆಸರಲ್ಲಿ ಒಂದು ಕೃತಿ ಬಿಡುಗಡೆ ಆಗ್ತಾ ಇರೋದು ನನಗೊಂದು ಸಂತೋಷ ಮತ್ತು ಸಂಭ್ರಮದ ಕ್ಷಣ. ಅವರ ಸಾಧನೆಗಳನ್ನು ಗುರುತಿಸಿ ಪರಿಷತ್ ಅವರು ಹೀಗೆ ಬುಕ್ಕು ಮಾಡಬೇಕು ಅಂತ ಹೇಳಿದಾಗ ಶ್ರೀಮತಿ ಮಂಜುಳಾ ರಾಜ್ ಅವರು ಬರಿಬೇಕಾಗಿತ್ತು. ಅವರ ಅಕಾಲ ಮರಣದಿಂದ ನಾನು ಬರೆಯುವಂತಾಯಿತು. ಹಾಗೂ ಬರೆದಿದ್ದೇನೆ. ಇವರು ಸುಮಾ ಅವರು ಚೆನ್ನಾಗಿ ಇದನ್ನು ಮಾಡಿದ್ದಾರೆ, ಅವರು ಅದನ್ನು ಎಡಿಟ್ ಮಾಡಿರೋದು. ಹೀಗೆಲ್ಲ ಅವರೆಲ್ಲರ ಸಹಕಾರದಿಂದ ಹೀಗೆ ಈ ಒಂದು ಪುಸ್ತಕ ಪ್ರಕಟಣೆ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಸಮ್ಮೇಳನ ಈ ಸಾಹಿತ್ಯ ಪರಿಷತ್ತು ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಇಷ್ಟು ವರ್ಷಗಳಿಂದ. ಹಾಗಾಗಿ ಅವರಿಗೆ ಈ ವರ್ಷದ್ದು ಎಲ್ಲ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಅಂತ ಬಯಸ್ತಾ ನನ್ನ 2 ಮಾತು. ಸವಿತಾ ಗಿರಿಧರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರ ಪರವಾಗಿ, ಸಹೋದರಿಯರ ಪರವಾಗಿ ಅವರು ಮಾತಾಡಿದ್ದಾರೆ. ಈಗ ಸವಿತಾ ಗಿರಿಧರ್ ಹಾಗೂ ಸುಜಾತ ಪೋಲ ಸಹೋದರಿಯರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಗೌರವವನ್ನು ಹಾಗೆ ಸಲ್ಲಿಸುವ ಗೌರವ ಸನ್ಮಾನ. ಇದುವರೆಗೆ ನೀಡಿದ್ದಾರೆ. ಡಾಕ್ಟರ್ ರಾಜಶ್ರೀ ಕಿಶೋರ್ ಅವರು ಕನ್ನಡ ಸೇವಾ ರತ್ನ ಪ್ರಶಸ್ತಿ ಹಾಗೂ ಕನ್ನಡ ಕೌಸ್ತುಭ ವುಮೆನ್ಸ್ ಎಕ್ಸಲೆನ್ಸ್ ಇಂತಹ ಪ್ರಶಸ್ತಿಗಳನ್ನು ಸಹ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಈಗ ಅವರಿಂದ 4 ಮಾತುಗಳು. ಯತ್ರ ನಾರಿಸ್ತು ಪೂಜ್ಯತೆ ತತ್ರ ರಮೆಂತೆ ದೇವತಃ ಅಂತ ಎಲ್ಲರಿಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಹಿರಿಯ ಹಾಗೂ ಈ ಒಂದು ಮಹಿಳಾ ಸಾಹಿತ್ಯ ಸಮ್ಮೇಳನದಲ್ಲಿ ತುಂಬ ಮನಸ್ಸಿನಿಂದ ಪ್ರೀತಿಯಿಂದ ಪಾಲ್ಗೊಂಡಂತಹ ವೇದಿಕೆಯ ಮೇಲಿರುವಂತಹ ಗಣ್ಯರಿಗೆ ಹಾಗೆ ತಮ್ಮೆಲ್ಲ ಸಹೃದಯರಿಗೆ ನನ್ನ ವಂದನೆಗಳನ್ನು ಹೇಳ್ತಾ ಇದ್ದೀನಿ.
ಇವತ್ತಿನ ಈ ಕಾರ್ಯಕ್ರಮ ತುಂಬ ತುಂಬ ಅದ್ಭುತವಾಗಿರುವಂಥದ್ದು. ಸಂಚಿ ಹೊನ್ನಮ್ಮಳ ಪೆಣ್ಣೆಲ್ಲವೇ ನಮ್ಮನ್ನು ಪಡೆದವಳು, ಪೆಣ್ಣೆಲ್ಲವೇ ಪೊರೆದವಳು, ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗೈವರು, ಕಣ್ಣು ಕಾಣದ ಗಾವಿಲರು ಎನ್ನುವಂತಹ ಮಾತಿನಲ್ಲಿಯೇ ಆ ಹೆಣ್ಣಿನ ಹಲವಾರು ವಿಚಾರಗಳನ್ನು ತನ್ನ ಕೃತಿಯಲ್ಲಿ ಆಕೆ ಬರೀತಾಳೆ. ಆ ಹೆಣ್ಣಿನ ಹಲವಾರು ಮನಸ್ಸುಗಳನ್ನು, ಆ ಮನಸ್ಸಿಗೆ ಒಂದು ಮುಖ್ಯ ವೇದಿಕೆ, ಪ್ರಕಟಿತ ಎನ್ನುವಂಥ ಒಂದು ರೂಪ ಬೇಕಾಗಿತ್ತು. ಅದು ಇಂತಹ ಮಹಿಳಾ ಸಾಹಿತ್ಯ ಸಮ್ಮೇಳನಗಳಲ್ಲಿ. ಹಲವಾರು ಮಹಿಳಾ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಾನು ಮಹಿಳಾ ಸಾಹಿತ್ಯದ ಬಗ್ಗೆ ಉಪನ್ಯಾಸವನ್ನು ನೀಡಿರುವ ಸಂದರ್ಭದಲ್ಲಿ ನನಗೆ ಇವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ, ಮಹಿಳಾ ಸಮ್ಮೇಳನ ಅಂತ ಹೇಳಿ ಹೆಚ್ಚಾಗಿ ಮಹಿಳೆಯರೇ ಇರ್ತಾರೆ. ಅದು ಮಹಿಳೆಯರಿಗೆ ಸಂಬಂಧಪಟ್ಟದ್ದು, ಯಾಕೆ ನಾವು ಎನ್ನುವಂಥ ಮನೋಭಾವ. ಆದರೆ ಇವತ್ತು ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಈ ಒಂದು ನೆಲೆಯಲ್ಲಿ ನಡೆದಿರುವಂಥ ಈ ಕಾರ್ಯಕ್ರಮ, ಜೊತೆಗೆ ಬೆಳಗಿನಿಂದಲೂ ಈ ಪುರುಷರ ಕೈ ಹಿಂದೆ ಅಥವಾ ನಮ್ಮ ಹೆಣ್ಣಿನ ಬೆನ್ನ ಹಿಂದೆ ಇವರೆಲ್ಲರ ಒಂದು ಪರಿಶ್ರಮಗಳು ಎಷ್ಟಿದೆ, ಇಂಥ ಸುಂದರವಾದ ಕಾರ್ಯಕ್ರಮಗಳನ್ನು ಮೂಡಿ ಬರೋದಕ್ಕೆ ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅಲ್ಲದೆ ನಟರಾಜ್ ಅವರಂತಹ ಈ ಒಂದು ತುಂಬು ಹೃದಯದ ವ್ಯಕ್ತಿತ್ವ, ಎಲ್ಲರನ್ನೂ ಕರೆ ಮಾಡಿ ಅವರು ಪ್ರತಿಯೊಬ್ಬರನ್ನು ವಿಚಾರಿಸ್ತಾ ಇರ್ತಾರೆ. 8-10 ದಿನಕ್ಕೊಮ್ಮೆ ಅವ್ರ ಕರೆ ಬರ್ತಾ ಇರುತ್ತೆ. ಮತ್ತೆ ಸಾಹಿತ್ಯದ ಈ ನೆಲೆಯಲ್ಲಿ ಕರ್ನಾಟಕವನ್ನು ವ್ಯಾಪಿಸುವಂತಹ ಮಹಿಳಾ ಸಾಹಿತ್ಯವನ್ನು ಅವರು ವ್ಯಾಪಿಸಿದ್ದಾರೆ. ಇಂದು ಈ ಒಂದು ಕೃತಿ ಸೌಭಾಗ್ಯಲಕ್ಷ್ಮಿ ಜಾಜಿಯವರ ಜಾಜಿ ಮಲ್ಲಿಗೆಯಾದ ಮೈಸೂರು ಮಲ್ಲಿಗೆ ಎನ್ನುವಂಥದ್ದನ್ನು, ಇದು ಇವತ್ತು ನಾನು ಈ ಪುಸ್ತಕವನ್ನು ಬಿಡುಗಡೆ ಮಾಡಿರೋದು ತುಂಬ ನನಗೆ ಸಂತೋಷ. ಯಾಕೆಂದರೆ ಸೌಭಾಗ್ಯಲಕ್ಷ್ಮಿ ಜಾಜಿಯವರು ನಮ್ಮ ಅತ್ತೆಯವರವರು. ಯಾಕೆಂದರೆ ನಮ್ಮ ತಾಯಿಯವರು ತುಂಬ ಹೇಳ್ತಾ ಇದ್ರು ಜಾಜಿ ಫ್ಯಾಮಿಲಿ ಬಗ್ಗೆ ಎನ್ನುವಂಥದ್ದನ್ನು. ಇದು ನನಗೆ ಇವತ್ತು ಬಹಳ ನೆನಪಾಯಿತು. ನಾನು MA ಮುಗಿಸಿ PhD ಮಾಡ್ತಾ ಇರುವ ಸಂದರ್ಭದಲ್ಲಿ ಸೌಭಾಗ್ಯಲಕ್ಷ್ಮಿ ಜಾಜಿಯವರು ಹಲವಾರು ಸಂಸ್ಥೆಗಳ ಪರಿಷತ್ತಿನ ಅಧ್ಯಕ್ಷರುಗಳಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದರು. ಅವರು ಎಷ್ಟು ಒಂದು ಹಸನ್ಮುಖಿಯಾಗಿರುವಂಥವರು. ಅವ್ರು ನಡೆಸುವಂತಹ ಕಾರ್ಯಕ್ರಮಗಳಲ್ಲಿ ಜನರ ಪ್ರೀತಿ, ಆತ್ಮೀಯತೆ ತುಂಬಿರುವಂಥದ್ದು. ನನಗೆ ಈ ಜಾಜಿ ಮಲ್ಲಿಗೆಯಿಂದ ಮೈಸೂರು ಮಲ್ಲಿಗೆ ಅಂತ ನಾನು ಹೆಸರು ಕೇಳಿದಾಗ ನಮ್ಮ KS ನರಸಿಂಹಸ್ವಾಮಿಯವ್ರದ್ದು ಒಂದು ಮಾತು ನೆನಪಿಗೆ ಬಂತು. ಮೈಸೂರು ಮಲ್ಲಿಗೆ ಯಾರಿಗೆ ನೆನಪಿಲ್ಲ? ಊರಿಗಣ್ಣ ಒಂದ ನೋಟ ಹೋಗಬೇಡಿರೆಂದಿತು, ನಲ್ಲಿ ಮುಡಿದ ಮಲ್ಲೆ ಹೂವು ಇಲ್ಲೇ ನಿಲ್ಲಿರೆಂದಿತು ಎನ್ನುವಂಥದ್ದು. ಅದಕ್ಕೆ ನಾನು ಈ ಮಲ್ಲಿಗೆನೇ, ಜಾಜಿಯೇ ಮೈಸೂರು ಮಲ್ಲಿಗೆ ಹೀಗಂದಾಗ ರವಿ ಕಾಣದ್ದನ್ನು ಕವಿ ಕಂಡ ಅಂತ ನೆಲೆಯಲ್ಲಿ ಸವಿತಾ ಗಿರಿಧರ್ ಅವರು, ಇಲ್ಲ ಜಾಜಿ ಮಲ್ಲಿಗೆ ಯಾದ ತವರು ಈ ಒಂದು ಮೈಸೂರು ಮಲ್ಲಿಗೆ, ಜಾಜಿ ಮಲ್ಲಿಗೆಯಿಂದ ನಾನು ಮೈಸೂರು ಮಲ್ಲಿಗೆ ಹೋದೆ ಜಾಜಿ ಫ್ಯಾಮಿಲಿಯಿಂದ ಅಂತ ಹೇಳಿದರು. ಹೀಗೆ ತವರಿನಿಂದ ಪತಿಯ ಮನೆಗೆ ಹೋದಾಗ ಈ ತವರು ಶಾಶ್ವತವೇ, ಜೊತೆಗೆ ಪತಿಯ ತವರು ಶಾಶ್ವತವೇ. ಆಮೇಲೆ ಅಮ್ಮನ ಹೆಸರು ಎನ್ನುವಂಥದ್ದು ಹಡೆದವನ ಹೆಸರು. ಅದಕ್ಕೆ ಅಲ್ಲಿ ಬ್ಯಾಸಿಗೆ ದಿವಸಾಕ ಬೇವಿನ ಮರೆತಂಪ, ಹಡೆದವ ಇರುವಷ್ಟು ದಿನ ನಮ್ಮ ತವರು ಬಹಳ ತಂಪ ಎನ್ನುವಂಥ ಹಿನ್ನೆಲೆಯಲ್ಲಿ ಅದ್ಭುತವಾದಂತಹ ಒಂದು ತಾಯಿಯ ಪರಿಚಯಾತ್ಮಕ, ಜೊತೆಗೆ ಇಲ್ಲಿ ಸೌಭಾಗ್ಯಲಕ್ಷ್ಮಿ ಜಾಜಿಯವರು ಬಹಳ ಕೆಲಸವನ್ನು ಮಾಡಿದ್ದಾರೆ. ಅವರ ಸಾಂಸ್ಕೃತಿಕ ಸಾಹಿತ್ಯಿಕ ನೆಲೆಯಲ್ಲಿ ಇನ್ನೂ ಹೆಚ್ಚು ಲೇಖನಗಳನ್ನು ಸಹಿತ ಅಲ್ಲಿ ಬರಬೇಕು ಎನ್ನುವಂಥದ್ದು. ಹಾಗೆ ಜಾಜಿಯವರ ಒಂದು ಕುಟುಂಬದಲ್ಲಿ ಶಾರದಾ ಶ್ರೀನಿವಾಸ್ ಇರ್ಬೋದು, ಸವಿತಾ ಗಿರಿಧರ್ ಅವರಿರ್ಬೋದು, ಇವರೆಲ್ಲ ಅವರ ತಾಯಿಯ ಒಂದು ನೆಲೆಯಲ್ಲಿಯ ಮಾರ್ಗದರ್ಶನದಲ್ಲಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿಚಾರಗಳನ್ನು, ಮಹಿಳಾ ಸಂಘಗಳನ್ನು ಮಾಡೋದರ ಮೂಲಕ ಅದು ಎಷ್ಟೋ ಸಂಘ ಸಂಸ್ಥೆಗಳಿಗೆ ತಮ್ಮದೇ ಆದಂತಹ ಒಂದು ಉಚಿತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಹೆಸರನ್ನು ಸಾರ್ಥಕ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೊಟ್ಟಿರುವುದು 4 ನಿಮಿಷ. ಹೀಗಾಗಿ ಈ ಒಂದು ಸಮಯವನ್ನು ಇನ್ನೂ ತುಂಬ ಜನರು ಮಾತಾಡಬೇಕು. ಹೀಗಾಗಿ ಈ ಒಂದು ಅವಕಾಶವನ್ನು ಕೊಟ್ಟಂತಹ ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಡಾಕ್ಟರ್ ರಾಜಶ್ರೀ ಕಿಶೋರ್ ಅವರಿಗೆ ಸಂಸ್ಥೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಈಗ ಗೌರಿ ಶ್ರೀನಿವಾಸ್ ಅವರಿಗೆ ಹಾಗೂ ರಾಜಶ್ರೀ ಕಿಶೋರ್ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಗೌರವ ಸಮರ್ಪಣೆ.
ಘಟ್ಟಕ್ಕೆ ಬಂದಿದ್ದೇವೆ. ಇಲ್ಲಿಯೂ ಸಹ ಒಂದೆರಡು ಪರಿಚಯಗಳನ್ನು ಮಾಡಿಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ವತ್ಸಲಾ ಮದನ್ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ, ಸಾಹಿತ್ಯ ಪ್ರೇಮಿ, ಕನ್ನಡದ ಕಡುಮೋಹಿ ಅಂತಲೇ ಹೇಳಬಹುದು. ಬಾರಿಸು ಕನ್ನಡ ಡಿಂಡಿಮವ ಸಂಸ್ಥೆಯ ಮೂಲಕ ಕನ್ನಡದ ಆಟಗಳನ್ನು, ಆ ಮೂಲಕ ಪಾಠವನ್ನು ಹೇಳಿಕೊಡ್ತಾರೆ. ಉದಾರ ಗುಣ, ಸಮುದಾಯದ ಎಲ್ಲ ಸಂಸ್ಥೆಗಳಲ್ಲಿಯೂ ಸಹ ಇವರ ಒಂದು ಪಾತ್ರ ಇದ್ದೇ ಇರುತ್ತೆ. ಬೆಂಗಳೂರು ಮಹಿಳಾ ಮಂಡಳಿ ಒಕ್ಕೂಟದ ಅಧ್ಯಕ್ಷೆ, ಜಯನಗರ ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷರು ಸಹ ಹೌದು. ಇವರು ನಮ್ಮ ಸಂಸ್ಥೆಯ ಬೆನ್ನೆಲುಬಾಗಿ ಎಲ್ಲ ಕಾರ್ಯಗಳಲ್ಲೂ ಸಹ ಇರ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಇನ್ನು ನಮ್ಮ ಸಂಸ್ಥೆಯ ಕೋಶಾಧ್ಯಕ್ಷರು, ಏನು ಈ ಸಮ್ಮೇಳನ ನಡೀತಾ ಇದೆ, ಆ ಕೋಶಾಧ್ಯಕ್ಷರು ನಮ್ಮ ಜೊತೆ ಸಹಕಾರ ಕೊಡದೇ ಇದ್ದರೆ ಮುಂದಕ್ಕೆ ಹೋಗೋದೇ ಇಲ್ಲ. ಎಲ್ಲ ಹಣಕಾಸಿನ ನಿರ್ವಹಣೆಯನ್ನು ಮಾಡ್ತಾ ಇರುವಂತಹ ಕ್ರಿಯಾಶೀಲ ಕೋಶಾಧಿಕಾರಿ ದೀಪಕ್ ಕಂಚಿ ಅವರಿದ್ದಾರೆ ನಮ್ಮ ಜೊತೆ. ಹಾಗೆ ಎಲ್ಲ ಕೆಲಸಗಳಲ್ಲೂ ನಮ್ಮ ಪದಾಧಿಕಾರಿಗಳ ಜೊತೆ ಸಾಕಷ್ಟು ಓಡಾಟ ಮಾಡಿ ಸಲಹೆ ಸೂಚನೆಗಳನ್ನು ಕೊಟ್ಟಂತಹ ನಾಗವೆಂಕಟೇಶ್ ಅವರು, ನಿಜವಾಗ್ಲೂ ಅವರನ್ನು ಸ್ಮರಿಸ್ಕೊಳ್ಳೇಬೇಕು. ಸಾಕಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಉತ್ಸಾಹಿ ಹೆಣ್ಣು ಮಗಳು ನಾಗರತ್ನ ವೆಂಕಟೇಶ್ ಅವರು ಸಹ ಎಲ್ಲ ಕಾರ್ಯಗಳಲ್ಲೂ ಸಹ ಸ್ವಯಂ ಸ್ಫೂರ್ತಿಯಿಂದ ತೊಡಗಿಸಿಕೊಂಡು ಈ ಕಾರ್ಯನಿರ್ವಹಣೆಯಲ್ಲಿ ನಮ್ಮ ಜೊತೆಗೂಡಿ ಯಶಸ್ಸಿಗೆ ಕಾರಣರಾಗಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಕೈ ಸೇರಿದ್ರೇ ಜೋರು ಕರತಾಡ್ನ ಅಲ್ವಾ? ಈ ಎಲ್ಲರಿಗೂ ಒಟ್ಟಾರೆ ನಿಮ್ಮ ಒಂದು ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮುಗಿಸಿದ್ದೇವೆ. ಸ್ವಲ್ಪ ತಡ ಆಯಿತು, ಆದರೂ ಸಹ ಬಹಳ ಸುಂದರವಾದಂತಹ ಕಾರ್ಯಕ್ರಮ ಇದಾಗಿತ್ತು. ಸಾಕಷ್ಟು ಒಳ್ಳೊಳ್ಳೆಯ ಮಾತುಗಳನ್ನು ನಾವು ಕೇಳಿದ್ವಿ. ಇಲ್ಲಿ ಇಷ್ಟು ಜನ ಹೆಣ್ಣು ಮಕ್ಕಳಿದ್ದೀರಾ, ನೀವೆಲ್ಲ ಓದಲೇಬೇಕಾದಂತಹ ಒಂದು ಕೃತಿ ಇದು. ಶ್ರೀ ವಾಸವಾಂಬ ಶ್ರೀ ಕನ್ನಿಕಾ ಪರಮೇಶ್ವರಿ, ಇದೊಂದು ಸಂಶೋಧನಾ ಕೃತಿ, ವೈಚಾರಿಕ ಹಿನ್ನೆಲೆಯಲ್ಲಿ ಬರೆದಂತಹದ್ದು. ರಾಲಾ ಪುರುಷೋತ್ತಮ ಅವರು ಇದಕ್ಕಾಗಿ ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ರಚಿಸಿದಂತಹ ಕೃತಿ. ದಯವಿಟ್ಟು ಈ ಪುಸ್ತಕವನ್ನು ಕೊಂಡು ಓದಿ. ಇದರ ಬೆಲೆ ಏನು ಹೆಚ್ಚಿಲ್ಲ, ಕೇವಲ 160 ರೂಪಾಯಿಗಳು. ಒಂದು ಪಾನಿಪುರಿ ತಿಂದರೆ ಆಗೋಗುತ್ತೆ 160 ರೂಪಾಯಿ. ಹಾಗಾಗಿ ಈ ಕೃತಿಯನ್ನು ಕೊಳ್ಳುವ ಮೂಲಕ ತಾಯಿ ವಾಸವಿಯನ್ನು ಕುರಿತು ಹೆಚ್ಚಾಗಿ ತಿಳ್ಕೊಳ್ಳೋಣ. ಹಾಗೆ ಲೇಖಕರಿಗೂ ಸಹ ನಾವು ಪ್ರೋತ್ಸಾಹವನ್ನು ಕೊಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಷ್ಟು ಜನ ಇದ್ದೀರಾ, ನಾವೀಗಾಗಲೇ 167 ದತ್ತಿನಿಧಿಗಳನ್ನು ಪಡ್ಕೊಂಡಿದ್ದೀವಿ. ಇನ್ನು ಹತ್ತತ್ರ ಬರ್ತಾ ಇದ್ದೀವಿ 200ಕ್ಕೆ. ಕೇವಲ 25,000 ರೂಪಾಯಿ ಒಂದು ದತ್ತಿನಿಧಿ. ಅದನ್ನು ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇಟ್ಟು ಅದರಿಂದ ಬರುವ ಬಡ್ಡಿಯಿಂದ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಿಮ್ಮಲ್ಲಿ ಯಾರಿಗಾದರೂ ಆಸಕ್ತಿ ಇದ್ದರೆ ಕೇವಲ 25,000 ರೂಪಾಯಿ ನಿಮ್ಮ ಹೆಸರಿನಲ್ಲೋ ನಿಮ್ಮ ಅಪ್ಪ ಅಮ್ಮನ ಹೆಸರಿನಲ್ಲೋ ನೀವು ನಮಗೆ ದತ್ತಿಯನ್ನು ಕೊಡಬಹುದು. ಈಗ ಇಲ್ಲಿ ಬಂದು ನೀವು ಹೇಳಬಹುದು, ಹೇಳಿ ಆಮೇಲೆ ನೀವು ದುಡ್ಡು ಕೊಡಬಹುದು. ಈಗ ಬಂದು ಹೇಳೋದಕ್ಕೂ ಕೂಡ ನಾವು ಇಲ್ಲಿ ಅವಕಾಶ ಇದೆ. ಇಂಥೊಂದು ದೊಡ್ಡ ಮಟ್ಟದ ಸಮ್ಮೇಳನ ಇಲ್ಲಿ ನೀವು ಹೇಳಿದರೆ ನಿಮಗೂ ಸಹ ದೊಡ್ಡ ಖುಷಿ. ಇಷ್ಟು ಜನರ ಮುಂದೆ ನೀವು ನಮಗೆ ದತ್ತಿ ನಿಧಿ ದಾನಿಗಳಾಗಿರುವಂತಹ ಒಂದು ಅವಕಾಶ ನಿಮಗೂ ಹಾಗೆ ನಮಗೂ ಇದು ಒಂದು ಒಳ್ಳೆಯ ಸುವರ್ಣ ಅವಕಾಶ. ಈಗ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈಗ ವಂದನಾರ್ಪಣೆಯನ್ನು ಮಾಡಲಿದ್ದಾರೆ ಲಕ್ಷ್ಮೀ ಶ್ರೀನಿವಾಸ್ ಅವರು. ಲಕ್ಷ್ಮೀ ಶ್ರೀನಿವಾಸ್ ಅವರು ನಮ್ಮ ಆಸ್ಥಾನ ಗಾಯಕಿಯರಲ್ಲಿ ಒಬ್ಬರು. ಜೈವಾಸ್ವಿ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಧಿಕಾ ಮಾಲ್ತೇಶ್. ಸ್ಪಷ್ಟ ಮಾತಿನೊಂದಿಗೆ ನಮ್ಮನ್ನೆಲ್ಲ ಸೆಳೆಯುತ್ತಾರೆ. ಚೈತ್ರದ ಪ್ರೇಮಾಂಜಲಿಯ ಸುಮ ಘಮ ಘಮ ಕೇಳಿದ್ದೀರಲ್ಲ, ಅದೇ ಥರ ಹೂವು ಎಲ್ಲೇ ಹೋಗ್ಲಿರಿ ಅದ್ರದ್ದು ಪರಿಮಳ ಎಲ್ಲ ಕಡೆ ಹರಡ್ತಾ ಇರುತ್ತೆ ಅಲ್ಲ, ಅದೇ ಥರ ಇವ್ರು ಕೂಡ ಹಾಗೇನೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಇಷ್ಟೊತ್ತು ಗಂಗಾಧಾರೆ ಅಂತ ಜಲ 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 ಅಂತ ಮಾತಾಡ್ತಾ ಇದ್ರಲ್ಲ, ಅವ್ರು ಯಾರು ಹೇಳಿ? ಸುಮಾ ಮೇಡಮ್. ಅವ್ರ ಬಗ್ಗೆನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅವರಿಗೆ ನಾಟಕ ಇರಲಿ, ನಿರೂಪಣೆ ಇರಲಿ, ಸಾಹಿತ್ಯ ಇರಲಿ, ತನ್ನದೇ ಒಂದು ಛಾಪನ್ನು ಮೂಡಿಸಿ ಬರುವಂತಹ ಎಲ್ಲರ ಮನಸೆಳೆಯುವಂತಹ ಗೆಳತಿ ಶ್ರೀಮತಿ ಸುಮಾ ಅವರು. ಹಾಗೆ ಇವ್ರ ಬಗ್ಗೆ ಕೆಲವೊಂದು ಮಾತುಗಳನ್ನು ನಿಮ್ಮ ಮುಂದೆ ಹಂಚ್ತಾ ಇದ್ದೇನೆ. ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ. ಸುಮಾ ಮೇಡಮ್ ದಯವಿಟ್ಟು ಮುಂದಿನ ಆಸನದಲ್ಲಿ ಕೂರಬೇಕು ಅಂತ ಕೇಳ್ಕೊಳ್ತೇನೆ. ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುತ್ತಾರೆ. ಬರವಣಿಗೆಯ ಜೊತೆಗೆ ಸಾಹಿತ್ಯ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಿರು ನಾಟಕಗಳ ರಚನೆ, ನಿರ್ದೇಶನ ಮತ್ತು ಅಭಿಯಾನದ ಜೊತೆಗೆ ಏಕಪಾತ್ರ ಅಭಿನಯ ಇವರ ಹವ್ಯಾಸ.
ಇವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ನೀವು ನೋಡ್ಬೋದು. ಎಷ್ಟು ಹಾಸ್ಯಾಸ್ಪದವಾಗಿರುವಂತಹ ಅನೇಕ ಎಪಿಸೋಡ್ಸ್ಗಳಿದೆ. ನೋಡಿದ್ರೆ ನಿಜವಾಗ್ಲೂ ಇನ್ನೊಂದ್ಸತಿ ನೋಡಬೇಕು ಅನ್ನೋಷ್ಟು ಅಚ್ಚುಕಟ್ಟಾಗಿ ಅಂದವಾಗಿ ಅಭಿನಯವನ್ನು ಮಾಡ್ತಾರೆ. ಸಾಕಷ್ಟು ಸಾಹಿತ್ಯ ಕಾರ್ಯಕ್ರಮಗಳ ನಿರೂಪಣೆಯಲ್ಲಿ ಸ್ಪಷ್ಟ ಮಾತಿನಿಂದ ಗಮನ ಸೆಳೆದಿದ್ದಾರೆ. ಇದುವರೆಗೂ ನಾಟಕ, ಕವನ, ಆಧುನಿಕ ವಚನಗಳು, ವೈಚಾರಿಕ ಲೇಖನಗಳು, ವಿಮರ್ಶೆ, ವ್ಯಕ್ತಿ ಚಿತ್ರಣಗಳನ್ನು ಒಳಗೊಂಡ 10 ಕೃತಿಗಳನ್ನು ಹೊರಬಂದಿವೆ. ಕರ್ನಾಟಕ ಲೇಖಕಿಯರ ಸಂಘದ ಸಹಕಾರ್ಯದರ್ಶಿ, ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿ, ಪ್ರಸ್ತುತ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ವಾರ್ತಾಪತ್ರದ ಸಂಪಾದಕರು, ಕರ್ನಾಟಕ ಲೇಖಕಿಯರ ಸಂಘದ ಲೇಖಕಿ, ಪತ್ರಿಕೆಯ ಸಹ ಸಂಪಾದಕರು ಹಾಗೂ ನಿಮ್ಮ ವೈಶ್ಯವಾರ್ತೆ ಪತ್ರಿಕೆಯ ಉಪಸಂಪಾದಕರು. ಇವರಿಗೆ ಸಂದಿರುವ ಪ್ರಶಸ್ತಿಗಳು: ಕನ್ನಡ ಸಾಹಿತ್ಯ ಪರಿಷತ್ನ ವಸುದೇವ ಭೂಪಾಲಂ ದತ್ತಿ ಪ್ರಶಸ್ತಿ, ಹೇಮಾವತಿ ಸೊನ್ನಳ್ಳಿ ರಾಜ್ಯ ಮಟ್ಟದ ದತ್ತಿ ಪ್ರಶಸ್ತಿ, ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ನ ದತ್ತಿ ಪ್ರಶಸ್ತಿ, ಕನ್ನಡ ಸೇವಾ ರತ್ನ ಪ್ರಶಸ್ತಿ, ಕನ್ನಡ ಕೌಸ್ತುಭ ಪ್ರಶಸ್ತಿ, ಸೋಮಯಾಜುಲು ಪ್ರಶಸ್ತಿ, ಸಾಧಿಕ ಮಹಿಳೆ ಪ್ರಶಸ್ತಿ, ಅಚೀವರ್ಸ್ ಅವಾರ್ಡ್. ಮೋಸ್ಟ್ಲಿ ನಾನಿನ್ನ ಹೇಳ್ತಾನೆ ಇದ್ದರೆ ಲಂಚ್ ಬ್ರೇಕು ಕೂಡ ಬಂದ್ಬಿಡುತ್ತೆ ಅನಿಸುತ್ತೆ. ಹಾಗಾಗಿ ಮೊಟಕು ಗಳಿಸಿ ಇಷ್ಟೆಲ್ಲ ಸಾಧನೆ ಮಾಡಿರುವ ಸುಮಾ ಅವರಿಗೆ ನಮ್ಮ ಕಡೆಯಿಂದ ಒಂದು ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೀವಿ, ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಗೌರವಪೂರ್ವಕವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಗೆಳತಿಯರು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು ಅಂತ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಕೇಳ್ಕೊಳ್ತಾ ಇದ್ದೇನೆ. ತಾಯಿ ವಾಸವಾಂಬೆ ಕನ್ಯಕಾ ಪರಮೇಶ್ವರಿಯ ಈ ಒಂದು ಪುಸ್ತಕವನ್ನು ಯಾರ್ಯಾರು ಕೊಂಡ್ಕೊಳ್ತಿರೋ ಅವ್ರಿಗೆಲ್ರಿಗೂ ಅಮ್ಮನವ್ರ ಕಡೆಯಿಂದ ಬಂಪರ್ ಬಹುಮಾನ ಇದೆ ಕಣ್ರಿ. ಕೇವಲ 100 ರೂಪಾಯಿಗೆ ಸಿಗ್ತಾ ಇದೆ. 160 ರೂಪಾಯಿದು 100 ರೂಪಾಯಿಗೆ 100 ಬುಕ್ಸ್ ಸೇಲ್ ಆಯಿತು ಅಂದ್ಕೊಳ್ರಿ. ಅಮ್ಮನವರು ಯಾರ ಮನೆಗೆ ಬರ್ತಿದ್ದಾರೆ, ಎಲ್ಲರೂ ಮನೆಗೂ ಬರ್ತಾರೆ. ಬಂಪರ್ ಬಹುಮಾನವಾಗಿ ಯಾರ ಮನೆಗೆ ಬರ್ತಿದ್ದಾರೆ ಅಂತ ನಾನು ಕಾಯ್ತಾ ಇದ್ದೀನಿ ಕಾತುರಾಗಿ. ಹಾಗಿದ್ರೆ ಇನ್ನಾಗ ತಡ, ನಮ್ಮ ಬಲಗಡೆಯಲ್ಲಿ ಈ ಥರದ ಪುಸ್ತಕಗಳು ದೊರೀತಾ ಇದೆ. ಬೇಗ ತಗೊಳ್ಳಿ. ಅಮ್ಮನವರನ್ನ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಹೊಸ ನಾಟಕಗಳಲ್ಲಿ ಅದನ್ನು ಅಳವಡಿಸ್ಕೊಳ್ಳೋಣ ಅಲ್ವಾ? ಇನ್ಯಾಗ ತಡ, ಈ ಬುಕ್ಕನ್ನ ಈಗಲೇ ಕೊಂಡ್ಕೊಳ್ಳೋಣಂತೆ. ವಾಸವಾಂಬ ಶ್ರೀ ಕನ್ಯಕಾ ಪರಮೇಶ್ವರಿ ಸಂಶೋಧನಾ ಕೃತಿ, ರಾಲಾ ಪುರುಷೋತ್ತಮರವರಿಂದ. ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿರುವಂತಹ 8ನೇ ಸಾಹಿತ್ಯ ಸಮ್ಮೇಳನ ಹಾಗೂ ಸಾಂಸ್ಕೃತಿಕ ಸಂಭ್ರಮದ ಈ ವಿಶೇಷ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸೊ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಾಗೂ ಉದ್ಘಾಟನೆಯನ್ನು ನೆರವೇರಿಸಿದ ಶ್ರೀಮತಿ ಕಿರಣ್ ಪ್ರಸಾದ್ ರಾಜನಹಳ್ಳಿ ಅವರಿಗೆ ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನಿಂದ ಹೃತ್ಪೂರ್ವಕವಾದ ವಂದನೆಗಳು. ಬರಲಿ ಒಂದು ದೊಡ್ಡದಾದ ಚಪ್ಪಾಳೆ. ಹಾಗೆಯೇ ಮುಖ್ಯ ಅತಿಥಿಗಳಾದಂತಹ ಶ್ರೀಮತಿ ಗೌರಿ ಶ್ರೀನಿವಾಸ್, ಶ್ರೀಮತಿ ಶಾರದಾ ಜಾಜಿ, ಶ್ರೀಮತಿ ಕಿರಣ್ ಪ್ರಸಾದ್, ಶ್ರೀಮತಿ ರಾಜಶ್ರೀ ಕಿಶೋರ್, ಶ್ರೀಮತಿ ಸವಿತಾ ಗಿರಿಧರ್, ಶ್ರೀಮತಿ ಹೇಮಾ ನಾಗರಾಜ್, ಶ್ರೀಮತಿ ವಸಂತಶ್ರೀ, ಶ್ರೀಮತಿ ವರಲಕ್ಷ್ಮಿ ಅಶೋಕ್ ಕುಮಾರ್ ಅವರಿಗೆ, ಎಲ್ಲ ಮುಖ್ಯ ಅತಿಥಿಗಳಿಗೂ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವತ್ತಿನ 3 ಕೃತಿಗಳನ್ನು ರಚನೆ ಮಾಡಿ ಹಾಗೂ ಇದನ್ನು ಬಿಡುಗಡೆ ಮಾಡಿ ಲೋಕಾರ್ಪಣೆ ಮಾಡಿದಂತಹ ಎಲ್ಲರಿಗೂ, ಹಿರಿಯರಿಗೂ, ಗಣ್ಯರಿಗೂ ಎಲ್ಲರಿಗೂ ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರಾದಂತಹ ಶ್ರೀಮತಿ ಸುಮಾ ಸತೀಶ್ ರವರಿಗೂ ಸಹ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನಿಂದ ಹೃತ್ಪೂರ್ವಕವಾದ ವಂದನೆಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ರಮ್ಯಾ ಸೂರಜ್ ಅವರಿಗೂ ಸಹ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಇಂದಿನ ಕಾರ್ಯಕ್ರಮಕ್ಕೆ ಹೆಚ್ಚು ಮೆರುಗನ್ನು ನೀಡಿದಂತಹ ಆರ್ಯವೈಶ್ಯ ಗಾಯಕಿಯರಿಂದ ಜನಪದ ಗೀತೆಗಳನ್ನು ಮೂಡಿಬಂತಲ್ವಾ. ಸೊ ಅವರಿಗೂ ಸಹ, ಎಲ್ಲ ಗಾಯಕರಿಗೂ ಹಾಗೂ ಗಾಯನವನ್ನು ನಿರ್ದೇಶನ ಮಾಡಿದಂತಹ ಗೌರವಸುಧಾ ಮುರಳಿ ಅವರಿಗೆ, ವಾಣಿ ಅಕ್ಕ ಅವರಿಗೆ ಹಾಗೂ ಶ್ರೀಮತಿ ಕೌಸ್ತುಭ ಬದ್ರಿನಾಥ್ ಅವರಿಗೂ ಸಹ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನಿಂದ ಹೃತ್ಪೂರ್ವಕವಾದ ವಂದನೆಗಳು. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಬೇಕು ಅಂದರೆ ಆಡಿಯನ್ಸ್ ತುಂಬ ಇಂಪಾರ್ಟೆಂಟು ಅಲ್ವಾ. ಸೊ ಹಾಗಾಗಿ ಎಲ್ಲ ವೀಕ್ಷಕರಿಗೆ, ಪ್ರೇಕ್ಷಕರಿಗೆ ಎಲ್ಲರಿಗೂ ಸಹ ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮದ ಬೆನ್ನೆಲುಬಾಗಿರುವಂತಹ
ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.